ಯಮಾಯ ನಮಃ 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 ಯಮಾಯ ನಮಃ. ಚಿತ್ರಗುಪ್ತರೇ, ಪ್ರಭು, ಏನಿದು ಅರ್ಥವಿಲ್ಲದ ಆರ್ತನಾದ? ಅದು ಆರ್ತನಾದವಲ್ಲ ಪ್ರಭು, ಪ್ರಾರ್ಥನೆ. ಅವನು ನಿಮ್ಮ ಭಕ್ತ, ನಿಮ್ಮನ್ನು ಪ್ರಾರ್ಥಿಸುತ್ತಿದ್ದಾನೆ. ಈ ಅಖಂಡ ಭೂಮಂಡಲದಲ್ಲಿ ಸಾವಿರ ಮುಖಡ್ಡ ಥೋರ್ದಂಡನಾದ ಈ ಯಮಧರ್ಮನಿಗೆ ಭಕ್ತನೇ? ಅದು ನಿಮ್ಮ ಅದೃಷ್ಟವಲ್ಲವೇ ಪ್ರಭು? ಯಮಾಯ ನಮಃ ಯಮಾಯ ನಮಃ. ಈ ಆರ್ಥನಾದವನ್ನು ನಾನು ಕೇಳಲಾರೆ. ಏನು ಮಾಡಬೇಕೆಂಬುದೇ ನನಗೆ ತೋಚದಂತಾಗಿದೆಯಲ್ಲ. ಯಮಾಯ ನಮಃ ಯಮಾಯ ನಮಃ. ನಾರಾಯಣ ನಾರಾಯಣ. ನಾರದ ಮಹಾಮುನೀಂದ್ರರಿಗೆ ನಮೋ ನಮಃ. ನಾರದ ಮಹರ್ಷಿಗಳೇ, ಸಂಶಯದ ಸುಳಿಯಲ್ಲಿ ಸಿಕ್ಕು ಸಂಯಮವನ್ನು ಕಳೆದುಕೊಂಡು ಒದ್ದಾಡುತ್ತಿರುವ ಈ ಸಮಯದಲ್ಲಿ ಸಮಯಕ್ಕೆ ಸರಿಯಾಗಿ ಆಗಮಿಸಿದ ನಿಮ್ಮನ್ನು ಸಮಯ ಸಂಜೀವಿನಿ ಎನ್ನಲಿ ಅಥವಾ ಆಪದ್ಬಾಂಧವ ಎಂದು ಕರೆಯಲಿ? ನಾರಾಯಣ ನಾರಾಯಣ. ಸಂಕಟ ಬಂದಾಗ ವೆಂಕಟರಮಣ ಎಂಬಂತಾಯಿತಲ್ಲವೇ? ಮಹಾದೇವ ಮಹಾದೇವ, ಮಾತಿನ ಮನೆಯಿಂದ ನಮ್ಮನ್ನು ಚುಚ್ಚದಿರಿ ದೇವಋಷಿ. ಕಲಿಯುಗದಲ್ಲಿ ಭಕ್ತನೋರ್ವ ಯಮಾಯ ನಮಃ ಯಮಾಯ ನಮಃ ಎಂದು ನರಕದ ಬಾಗಿಲನ್ನು ತಟ್ಟುತ್ತಿದ್ದಾನೆ. ಈ ಯಮಧರ್ಮನಿಗೂ ಭಕ್ತರೇ ಒಂದು ತೋಚದಂತಾಗಿದೆ. ನೀವೇ ಏನಾದರೂ ದಾರಿ ತೋರಿಸಬೇಕು ದೇವಋಷಿ. ನಾರಾಯಣ, ಏನಂದಿರಿ ಯಮಧರ್ಮರಾಯ? ತಮಗೆ ಭಕ್ತನೇ? ಅನಾದಿ ಕಾಲದಿಂದಲೂ ತಮಗಿಲ್ಲದ ಭಕ್ತ ಇಂದು ಜನಿಸಿ ನಿಮ್ಮನ್ನು ಪೂಜಿಸಿ ಜಪಿಸಿ ಪ್ರಾರ್ಥಿಸುತ್ತಿದ್ದಾನೆ ಅಂದ ಮೇಲೆ ಸಂತೋಷ ಪಡುವುದಕ್ಕೆ ಬದಲು ತಾವು ಸಂಕಟ ಏಕೆ ಪಡುತ್ತಿರುವಿರಿ? ನಿಮಗೆ ನಿಮ್ಮ ದಕ್ಷತೆಯನ್ನು ಎತ್ತಿ ತೋರಿಸುವ ಕ್ಷಣವಿದು. ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ. ನನಗೆ ಇಂಥ ಒಬ್ಬ ಭಕ್ತನಿದ್ದಿದ್ದರೆ ತಕ್ಷಣವೇ ಭೂಲೋಕಕ್ಕೆ ಹೋಗಿ ಅವನ ಬಯಕೆಯನ್ನು ಈಡೇರಿಸುತ್ತಿದ್ದೆ. ಆದ್ರೆ ಏನು ಮಾಡಲಿ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ, ಹಲ್ಲಿದ್ದವನಿಗೆ ಕಡಲೆ ಇಲ್ಲ. ನಾರಾಯಣ ನಾರಾಯಣ. ಏನನ್ನು ಹೇಳುತ್ತಿರುವಿರಿ ದೇವಋಷಿ? ನಾನು ಭೂಲೋಕಕ್ಕೆ ತೆರಳಿ ಆ ಭಕ್ತನ ಇಷ್ಟಾರ್ಥವನ್ನು ನೆರವೇರಿಸಿ ಬಂದರೆ ಆ ಕೈಲಾಸನಾಥನಾದ ಪಾರ್ವತಿ ಪತೆ ನನ್ನನ್ನು ಏನನ್ನಬಹುದು ಹೇಳಿ? ಏನನ್ನುತ್ತಾನೆ, ಏಕನ್ನುತ್ತಾನೆ. ಶಿವರಾತ್ರಿಯಂದು ಪಾರ್ವತಿ ಸಮೇತನಾಗಿ ಆ ಶಿವ ಭೂಲೋಕಕ್ಕೆ ಹೋಗಿ ಅವನ ಭಕ್ತರ ಬಯಕೆಗಳನ್ನು ಈಡೇರಿಸುವುದಿಲ್ಲವೇ? ಹೌದೌದು. ಅವರ ಸುಪುತ್ರ ವಿಘ್ನೇಶ್ವರ ಹೀಗಿಂತ ಚಿಕ್ಕವನು ಭಾದ್ರಪದ ಚವತಿಯಂದು ಭೂಲೋಕಕ್ಕೆ ಹೋಗಿ ಅಲ್ಲಿ ಕಜ್ಜಾಯ, ಮೋದಕ, ಕರಿಗಡಬು, ಹೊಟ್ಟೆ ಬಿರಿಯುವಷ್ಟು ತಿಂದು ಆಮೇಲೆ ಭಕ್ತರು ಅವನನ್ನು ಕೆರೆಗೋ ನದಿಗೋ ಸಮುದ್ರಕ್ಕೋ ಎಸೆದಾಗಲೇ ಆತನಿಗೆ ದೇವಲೋಕದ ನೆನಪು ಬರುವುದು. ಹೌದೌದು. ಅಲ್ಲದೆ ವಿಷ್ಣುವಿನ ಅನಂತ ಚತುರ್ದಶಿ, ಶ್ರೀರಾಮನ ರಾಮನವಮಿ, ಶ್ರೀಕೃಷ್ಣನ ಗೋಕುಲಾಷ್ಟಮಿ, ಮಾರ್ಗಶೀರ್ಷದಲ್ಲಿ ದತ್ತಾತ್ರೇಯನ ಜಯಂತಿ, ಇನ್ನು ಲಕ್ಷ್ಮಿ ಸರಸ್ವತಿಯರು ಇನ್ನೂ ಬಿಡಿಸಿ ಹೇಳಬೇಕೇ? ಯಾತ್ರೆಯೋ ಯಾತ್ರೆ, ಜಾತ್ರೆ ಅಂದ್ರೆ ಜಾತ್ರೆ. ಪಾತ್ರೆ ತುಂಬಿ ತುಂಬಿ ಪಂಚಭಕ್ಷ ಪರಮಾನ್ನ, ಅನ್ನಂ ಬ್ರಹ್ಮ ರಸೋ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ. ಓಹೋ, ಅಪರೂಪಕ್ಕೊಮ್ಮೆ ಯಮಧರ್ಮರಾಜನಿಗೆ ಭಕ್ತನೊಬ್ಬನಿದ್ದರೆ ಅವನ ಬಯಕೆಯನ್ನು ಈಡೇರಿಸಲಾಗದೆ? ಹೌದೌದು. ನಾವೇಕೆ ಅವನ ಬಯಕೆಯನ್ನು ಈಡೇರಿಸಬಾರದು? ಏನದು ಚಿತ್ರಗುಪ್ತರೇ? ನಾರದರ ಮಾತಿನ ಮೇಲೆ ಅನುಮಾನ. ಏನು ಹೇಳಿದ್ರಿ? ಈಗ ಹೇಳಿದಾರಲ್ಲ ನಾರದರು, ಇವರ ಮಾತಿನ ಮೇಲೆ ನನಗೆ ಅನುಮಾನ. ಅನುಮಾನ? ಭೂಲೋಕ
ಭೂಲೋಕದ ಮಾನವರಿಗಿರುವ ರೋಗವದು ಈ ಲೋಕದ ಚಿತ್ರಗುಪ್ತರಿಗೆ ಏಕೆ ಬಂತು? ಅಯ್ಯೋ ಪ್ರಭು, ಸರಿಯಾಗಿ ಹೇಳಿದರೆ ನಾರದ ಮಹಾಮುನೀಂದ್ರ. ನಾರಾಯಣ ನಾರಾಯಣ. ಯಮಧರ್ಮರಾಯ ಭೂಲೋಕಕ್ಕೆ ತೆರಳಿದರೆ ಸಿಂಹಾಸನದ ಒಡೆಯ ನೀವಲ್ಲವೇ? ನಾರಾಯಣ ನಾರಾಯಣ ನಾರಾಯಣ. ಚಿತ್ರಗುಪ್ತರೇ, ಯಾವ ಲೋಕದಲ್ಲಿರುವಿರಿ? ಅದು ಪ್ರಭು, ಪ್ರಭು ನನ್ನನ್ನು ಕ್ಷಮಿಸಿಬಿಡಿ. ನಾರದ ಮುನಿಗಳು ಹೇಳಿದ ಮೇಲೆ ನನಗೆ ಜ್ಞಾನೋದಯವಾಯಿತು. ನಿಮ್ಮ ಭಕ್ತರಿಗೆ ನೀವು ಒಲಿದು ಭಕ್ತ ಕೂಟ ಹೆಚ್ಚಿದರೆ ತಾನೇ ನಮ್ಮ ಯಮಧರ್ಮರಾಯರಿಗೆ ಪ್ರಚಂಡ ಪ್ರಚಾರ ಸಿಗುವುದು. ಅಲ್ಲ, ಯಮಧರ್ಮ ಎಂದರೆ ಬರೀ ಸಾವನ್ನು ಎತ್ತಿಕೊಂಡು ಹೋಗುವ ಒಂದು ದುಷ್ಟ ಶಕ್ತಿ ಎಂದು ತಿಳಿದುಕೊಂಡಿರುವ ನಮ್ಮ ಮಾನವರಿಗೆ ಎಲ್ಲ ದೇವಾನು ದೇವತೆಗಳಂತೆ ನಮ್ಮ ಯಮಧರ್ಮನೂ ಒಬ್ಬ ದೇವರೇ. ಆತನಲ್ಲೂ ಶಕ್ತಿ ಇದೆ. ಭಕ್ತನ ಬಯಕೆಯನ್ನು ಈಡೇರಿಸಬಲ್ಲ ಭಕ್ತ ಪರಾಧೀನನೆಂದು ಈ ಜನರಿಗೆ ತಿಳಿಯುವಂತಾಗಲಿ. ನಾರಾಯಣ ನಾರಾಯಣ. ಯಮಧರ್ಮ 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 ಯಮಧರ್ಮ. ಯಮಾಯ ನಮಃ 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 ಯಮಧರ್ಮಾಯ ನಮಃ ಯಮಾಯ ನಮಃ ಯಮಧರ್ಮಾಯ ನಮಃ ಯಮಧರ್ಮಾಯ ನಮಃ. ಭಕ್ತ, ನಿನ್ನ ತಪಶಕ್ತಿಗೆ ಮೆಚ್ಚಿದ್ದೇನೆ. ಕಣ್ಣು ತೆರೆ. ಯಮಾಯ ನಮಃ. ನಾನು ನರಕಾಧೀಶ ಯಮಧರ್ಮರಾಜ ಬಂದಿದ್ದೇನೆ. ಕಣ್ಣು ತೆರೆ. ಯಮಧರ್ಮ, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಈ ನನ್ನ ತಪಸ್ಸಿನ ಫಲ ಸಿದ್ಧಿಸಿತು. ಸತ್ಯ, ನಿನ್ನ ತಪಸ್ಸಿನ ಪೂಜೆಯಿಂದ ನಾನು ಸಂತುಷ್ಟಗೊಂಡಿದ್ದೇನೆ. ನೀನು ಬೇಕಾದ ವರವನ್ನು ಬೇಡಿಕೊ, ಕೊಡಲು ನಾನು ಸಿದ್ಧನಿದ್ದೇನೆ. ನೀವು ಭಾಷೆ ಕೊಡುವುದಾದರೆ ನಾನು ಹೇಳುತ್ತೇನೆ. ಭಾಷೆ? ನಾವು ದೇವತೆಗಳು ಎಂದಿಗೂ ಸುಳ್ಳನ್ನಾಡುವುದಿಲ್ಲ. ನಾವು ಸತಿ ಸಾವಿತ್ರಿಗೆ ಕೊಟ್ಟ ವರವು ಚರಿತ್ರೆಯಾಗಿ ಜ್ವಲಂತ ಸಾಕ್ಷಿಯಾಗಿದೆಯಲ್ಲ. ಆ ನಂಬಿಕೆಯಿಂದಲವೇ ನಾನು ನಿಮ್ಮನ್ನು ಪೂಜಿಸಿದ್ದು. ಅದಕ್ಕಾಗಿಯೇ ನಾವು ನಿನಗೆ ಹೇಳುತ್ತಿರುವುದು ನಿನ್ನ ಆಸೆ ಅಭಿಷಗಳೇನೆಂಬುದನ್ನು ನಿಸ್ಸಂಕೋಚವಾಗಿ ನಮ್ಮಲ್ಲಿ ನಿವೇದಿಸಿಕೊಳ್ಳಬಹುದಲ್ಲ. ಜಗಳಯ್ಯ, ಯಾಕೆ? ಹೇಳಿದ್ದೆ ಹೇಳೋ ಕಿಸ್ವಾದಾಸ ಅಂತ ಆಡಿದ್ದೇ ಆಡ್ತಾ ಇದೆಯಲ್ಲ. ಹಲೋ ಯಮ, ಈ ಡೈಲಾಗ್ ಡೆಲಿವರಿ ಕೇಳೋದಿಕ್ಕ ನನಗೆ 101 ಅಮಾವಾಸ್ಯೆಗೆ 101 ಪೂಜೆ ಮಾಡಿದ್ದು. ನಿನ್ಗೆ ಯಾವನ ಪೂಜೆ ಮಾಡ್ತಾನೆ? ಯಾವನ್ ಮಾಡ್ತಾನೆ? ನಾನ್ ಮಾಡ್ತಾ ಇದ್ದೀನಿ. ಅದು ನನ್ನ ಸ್ವಾರ್ಥಕ್ಕಲ್ಲ, ಈ ಭೂಲೋಕದ ಕಲ್ಯಾಣಕ್ಕೋಸ್ಕರ. ನಿನಗ್ ಭಾಷೆ ಕೊಡೋಕೆ ಇಷ್ಟ ಇದ್ರೆ ಕೊಡು, ಇಲ್ಲ ಅಂದ್ರೆ ನನ್ ಕೈಲಾಗಲ್ಲ, ನಂಗೆ ಮೀಟ್ ಇಲ್ಲ, ನಂಗೆ ದಮ್ಮಿಲ್ಲ ಅಂತ ಕಳಿಸ್ಕೊ. ಅದಕ್ಕೆ ಭೂಲೋಕದಲ್ಲಿ ಯಾವನ ನಿಂಗೆ ಮರ್ಯಾದೆ ಕೊಡೋದಿಲ್ಲ. ಇಗೋ ಭಕ್ತ, ಸಿಟ್ಟಾಗಬೇಡ. ನಾನು ನಿನಗೆ ಭಾಷೆಯನ್ನು ನೀಡುತ್ತಿದ್ದೇನೆ, ಸ್ವೀಕರಿಸು. ನಾನು ಯಾರನ್ನ ದೃಷ್ಟಿ ಇಟ್ಟು ನೋಡ್ತೀನೋ ಅವ್ರ ಸಾವು ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಾಗ್ಬೇಕು. ಅಯ್ಯಯ್ಯೋ, ಯಾಕೆ ಸಣ್ಣ ವಿಷಯಕ್ಕೆ ಇಷ್ಟು ಗಾಬರಿ ಆಗ್ತಿದ್ದೀರಾ? ನಾನು ಕೇಳಿದ್ದು, ನಾನು ಯಾರನ್ನ ದೃಷ್ಟಿ ಇಟ್ಟು ನೋಡ್ತೀನೋ ಅವ್ರ ಸಾವು ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಾಗ್ಬೇಕು ಅಷ್ಟೇ. ಅಯ್ಯೋ, ಯಾಕೆ ಮಂತ್ರಮ್ಮ? ನಾನು ಕೇಳೋದಕ್ಕೆ ಟೆನ್ಷನ್ ಆಗಿ ಮೇಲೆ ಕೆಳಗೆ ನೋಡ್ತಾ ಇದ್ದೀರಲ್ಲ. ಕುಡಿಯಕ್ಕೆ ನೀರ್ ಬೇಕಾ? ಬೇಡ, ಇದು ದೇವರಹಸ್ಯ. ಇದನ್ನು ನಾವು ತಿಳಿಸುವ ಹಾಗಿಲ್ಲ. ಅದೇನಿದ್ದರೂ ಆ ಲಯಕರ್ತ ಪರಶಿವನ ಬಿಗಿ ಮುಷ್ಟಿಯಲ್ಲಿ ಅಡಗಿ ಕುಳಿತಿದೆ. ಮರ್ತ್ಯರಾದವರಿಗೆ ಅದನ್ನು ಅರಿವ ಹಕ್ಕಿಲ್ಲ, ಅದನ್ನು ಕೇಳಲೂಬಾರದು.
ಒಮ್ಮೆ ನೀನು ಆ ಸಾವಿನ ರಹಸ್ಯವನ್ನು ತಿಳಿದಿದ್ದೇ ಆದರೆ ಘೋರ ಅನರ್ಥಕ್ಕೆಡೆ ಮಾಡಿಕೊಟ್ಟಂತಾಗುತ್ತದೆ. ಎಚ್ಚರಿಕೆ. ಈ ಡವೆ ಬೇಡ ಅನ್ನೋದು ನೋಡಮ್ಮ. ಎಂಥ ಘಟ ನೀನು, ನಿನ್ನೆ ಮೇಲಿಂದ ಕೆಳಗಡೆ ಇಳಿಸ್ತಿದ್ದೀವಿ. ಅಂಥದ್ರಲ್ಲಿ ಈ ಸಾವಿನ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ನಮಗೇನು ಕಷ್ಟ ಅನ್ಸಲ್ಲ. ಏನೋ ಪ್ರಾಪರ್ ಚಾನಲ್ ಇಂದ ಬರ್ಲಿ ಅಂತ ನಿನಗೆ ಪ್ರೇ ಮಾಡಿದೆ ಅಷ್ಟೇ. ನಾನು ಇಷ್ಟ ಅಂದ್ರೆ ಬೇಡ ಬುಡಾಕು. ಅಲ್ಲ, ನಮ್ಮನ್ನ ಏನಂತ ತಿಳ್ಕೊಂಡಿದ್ಯಾ ನೀನು? ಸೃಷ್ಟಿ ಮಾಡಿ ಮಂಗನಾಗ್ಬಿಟ್ಟು ಮಂಗನಿಂದ ಮಾನವರಾಗಿದ್ಯಾರು ನಾವು, ನಮ್ಮ ಸ್ವಂತ ಬುದ್ಧಿಯಿಂದ. ಅಷ್ಟೇ ಯಾಕೆ, ನಿಮ್ಮ ದೇವಲೋಕದಲ್ಲಿ ಇಲ್ಲದೆ ಇರೋದನ್ನೆಲ್ಲ ನಾವು ಸೃಷ್ಟಿ ಮಾಡಿದ್ವಿ. ಹೆಲಿಕಾಪ್ಟರ್ ಮಾಡಿದ್ವಿ, ಏರೋಪ್ಲೇನ್ ಮಾಡಿದ್ವಿ, ರಾಕೆಟ್ ಮಾಡಿದ್ವಿ, ಇನ್ನೊಂದು ಮಾಡಿದ್ವಿ, ಬಸ್ಸಿಂದ ಹಿಡಿದು ನಿನ್ನ ಹೆಸರು ಒಂದು ಗಾಡಿನೂ ಮಾಡ್ಬಿಟ್ಟೋಯ್ಯ. ಇಷ್ಟೆಲ್ಲ ಕಂಡಿಡ್ದವ್ರಿಗೆ ಸಾವಿನ ರಹಸ್ಯ ಕಂಡಿಡೋದು ಏನು ದೊಡ್ಡದಲ್ಲ. ಒಂದ್ ಕೆಲಸ ಮಾಡಯ್ಯ, ನಿನ್ ಕೈಲಾಗಿಲ್ಲ ಅಂದ್ರೆ ಬಿಟ್ಬಿಡು, ನಾವು ಕಂಡಿಡ್ತೀವಿ. ನಾವು ಕಂಡಿಡ್ತೀವಿ. ಭಕ್ತ, ನೀನು ತಿಳಿದುಕೊಂಡಿರುವುದು ಕೇವಲ ಭ್ರಮೆ. ಎಲ್ಲವನ್ನೂ ಸೃಷ್ಟಿಸುವ ಶಕ್ತಿಯನ್ನು ಕೊಟ್ಟ ಆ ಪರಮಾತ್ಮ ಸಾವಿನ ವಿಚಾರದಲ್ಲಿ ಮಾತ್ರ ತುಂಬಾ ರಹಸ್ಯವನ್ನಿಟ್ಟ. ಕಾರಣವೇನು ಹೇಳು? ಅಲ್ಲೇ ಅಡಗಿರುವುದು ಗೂಢಾರ್ಥ. ಓಹೋ, ಆ ರಹಸ್ಯವನ್ನು ತಿಳಿದುಕೊಳ್ಳಲೇಬೇಕೆಂಬ ಹುಚ್ಚು ಹಠವೇಕೆ ನಿನಗೆ ಮನುಜ? ಅದನ್ ಕೇಳು. ಇದು ಹಠ ಅಲ್ಲ, ನನ್ನ ಹೃದಯದಲ್ಲಿ ಉರಿತಾ ಇರೋ ಅಗ್ನಿ ಜ್ವಾಲೆ. ಇನ್ನು 5 ನಿಮಿಷ. ಅಷ್ಟರಲ್ಲಿ ನೀವು ಓದಿ ದೊಡ್ಡವರಾದ್ಮೇಲೆ ಯಾರ್ಯಾರು ಏನೇನ್ ಆಗ್ತೀರಾ ಅನ್ಬಿಟ್ಟು ಹೇಳ್ತೀರಾ? ಅಂಕಲ್ ನಾನು ಓದಿ ದೊಡ್ಡೋಳಾಗಿ ಡಾಕ್ಟರ್ ಆದ್ಮೇಲೆ ಫಸ್ಟ್ ಇಂಜೆಕ್ಷನ್ ಕೊಡೋದು. ಯಾಕೆ ಅಂದ್ರೆ ನೀವು ತುಂಬಾ ಸಿಗರೇಟ್ ಸೇರ್ತೀರಾ. ಇಂಜಿನಿಯರ್ ಆದ್ಮೇಲೆ ನಿಮ್ಗೊಂದು ದೊಡ್ಡ ಮನೆ ಕಟ್ಕೊಡಿಸ್ತೀನಿ. ಗೊತ್ತಾ ಅಂಕಲ್? ಆ ಮಕ್ಕಳು ಏನ್ ತಪ್ಪು ಮಾಡಿದ್ರು ನಿನಗೆ? ಆ ಪಕ್ಷಕ್ಕೆ ಯಾಕೆ ಹುಟ್ಟಿಸ್ಬೇಕಾಗಿತ್ತು ಅವ್ರನ್ನ? ಇವತ್ತು ಆ ಮಕ್ಕಳ ತಂದೆ ತಾಯಿಗಳು ಬದುಕಿದ್ದು ಸತ್ತವ್ರ ತರ ಇದ್ದಾರೆ. ಈ ಅಮ್ಮ, ನಮ್ಮಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೊಂದು ಕಾನೂನಿದೆ. ರೇಪ್ ಮಾಡಿದವ್ರಿಗೆ ಇದೇ ಶಿಕ್ಷೆ, ಮರ್ಡರ್ ಮಾಡೋರ್ಗೆ ಇದೇ ಶಿಕ್ಷೆ, ಕಳ್ತನ ಮಾಡೋರ್ಗೆ ಇದೇ ಶಿಕ್ಷೆ ಅಂತ ಇದೆ. ಆದ್ರೆ ನಿಮ್ಮಲ್ಲಿ ಯಾವ ಶಿಕ್ಷೆನೂ ಇಲ್ಲ. ಆ ಚಿತ್ರಗುಪ್ತ ಬರ್ದಂಗೆ ನೀನು ಆಡ್ತಾ ಇದೀಯ. ನಮ್ಗೆ ಎಲ್ಲಾ ತರ ಕಾಯಿಲೆನೂ ಇದೆ, ಆದ್ರೆ ನಿಮ್ಗೆ ಯಾವ ಕಾಯಿಲೆನೂ ಇಲ್ಲ. ಸಾವಿಲ್ಲ, ನೋವಿಲ್ಲ, ನಮಗೆಲ್ಲ ಇದೆ. ನೀವು ಹೊಸ ಹೊಸ ಕಾಯಿಲೆಗಳನ್ನ ಸೃಷ್ಟಿ ಮಾಡ್ತೀರಾ. ಅದಕ್ಕೆ ನಾವು ಹೆಸರುಗಳನ್ನ ಇಟ್ಕೊಂಡು ಹೋಗ್ತಾನೆ ಇರ್ಬೇಕು. ಇದ್ಯಾವ ಕರ್ಮ ನಮ್ಗೆ? ಯಮ್ಮ, ಈಗ ಹೇಳು, ನೀನೇ ಹೀಗೆ ರಾಜಕೀಯ ಮಾಡಿದ್ರೆ ಹೇಗೆ? ಹೇಳು ಹೇಳು ಯಮ್ಮ. ಶಾಂತೋಸ್ತು, ಸೈರಿಸಿಕೋ ಭಕ್ತ. ಹುಟ್ಟು ಸಾವುಗಳು ಅವರವರ ಪೂರ್ವ ಜನ್ಮದ ಕರ್ಮ ಫಲವಿದ್ದಂತೆ ಜರುಗುವು. ಅದನ್ನು ತಡೆಗಟ್ಟಲು ಹರಿಹರ ನಿರಂಚಾಧ್ಯರಿಂದಲೂ ಸಾಧ್ಯವಾಗದ ಮಾತು. ಆದರೂ ನೀನು ಕೇಳಿದ ಮೇಲೆ ನಾವು ಭಾಷೆ ಕೊಟ್ಟದ್ದಾಗಿದೆ. ಅದರಂತೆ ನಾವು ನಿನಗೆ ಸಾವಿನ ರಹಸ್ಯವನ್ನು ತಿಳಿಸುವೆವು. ಧನ್ಯನಾದೆ ಪ್ರಭು. ಆದರೆ ಒಂದು ವಿಷಯವನ್ನು ಮಾತ್ರ ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೋ. ಈ ವರದ ಅವಧಿ ಕೇವಲ 90 ದಿವಸಗಳು ಮಾತ್ರ. ಮನುಜ, ವೀಧಿಯನ್ನು ಗೆಲ್ಲುವುದು ಅಷ್ಟು ಸುಲಭದ ಮಾತಲ್ಲ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಮನುಷ್ಯನಿಗೆ ಬುದ್ಧಿಶಕ್ತಿ ಒಂದಿದ್ರೆ ವಿಧಿಯನ್ನೇ ಅಲ್ಲ, ಆ ದೇವರನ್ನು ಗೆಲ್ಲಬಹುದು. ವಿನಾಶಕಾಲೇ ವಿಪರೀತ ಬುದ್ಧಿ. ನಾವಿನ್ನು ಹೋಗಿ ಬರುತ್ತೇವೆ. Feel my desire.
ಊರಿನ ಮೇಲೆ ಊರು ಬಿದ್ದರೆ ಶಾನುಭೋಗನ ಊರಿನ ಮೇಲೆ ಊರು ಬಿದ್ದರೆ ಶಾನುಭೋಗನ ಅಯ್ಯೋ ಏನು ಅಂದನ ಹಾಕಿ ಬಾಯಿಗೆ ಮಣ್ಣನ ಊಟಕ್ಕೆ ಇಲ್ಲದ ಉಪ್ಪಿನಕಾಯಿ ತಂದ ನಾನನ ಅಯ್ಯೋ ಏನು ಅಂದನ ಬಾಯಿಗೆ ಹಾಕಿ ಮಣ್ಣನ ಹೋಯ್ತಂದ್ರೆ ತಾನೇ ಹೋಯ್ತು ತಾನ ನಾನನ ಬಂತಂದ್ರೆ ಬೆಟ್ಟ ಬಂತು ತಾನೇ ತಂದನ ದೊಡ್ಡವರು ಹೇಳಿದ ಗಾದೆ ಎಂದು ನಿಜವಣ್ಣ ಹೌದಾ ಚಿಕ್ಕವರು ತಿಳ್ಕೊಂಡಿದ್ದು ಚಿಂದಿ ಚಿತ್ರನ ಊರಿನ ಮೇಲೆ ಊರು ಬಿದ್ದರೆ ಶಾನುಭೋಗನ ಅಯ್ಯೋ ಏನು ಅಂದನ ಹಾಕಿ ಬಾಯಿಗೆ ಮಣ್ಣನ ಅಯ್ಯಮ್ಮ ಗೆದ್ದೆತ್ತಿನ ಬಾಲ ಹಿಡಿದು ಹೋಗಬೇಡ ಅಮ್ಮಯ್ಯೋ ಹಾಳು ಹೊಟ್ಟೆ ತುಂಬ ಮನೆಯ ಮುರಿಬೇಡ ಸಂತೆಯಲ್ಲಿ ನಿದ್ದೆನ ಮಾಡದೆ ನಿನ್ ಬದುಕಿನ ಬಂಡಿಯ ನೋಡಿ ನಡೆಸಣ್ಣ ನಾಳೆ ಅಂದ್ರೆ ಎಲ್ಲ ಹಾಳು ಅಯ್ಯಮ್ಮ ಊರಿನ ಮೇಲೆ ಊರು ಬಿದ್ದರೆ ಶಾನುಭೋಗನ ಅಯ್ಯೋ ಏನು ಅಂದನ ಹಾಕಿ ಬಾಯಿಗೆ ಮಣ್ಣನ ಊರಿನ ಮೇಲೆ ಊರು ಬಿದ್ದರೆ ಶಾನುಭೋಗನ ಅಯ್ಯೋ ಏನು ಅಂದನ ಹಾಕಿ ಬಾಯಿಗೆ ಮಣ್ಣನ ಹೋಯ್ತಂದ್ರೆ ತಾನೇ ಹೋಯ್ತು ತಾನ ನಾನನ ಬಂತಂದ್ರೆ ಬೆಟ್ಟ ಬಂತು ತಾನೇ ತಂದನ ದೊಡ್ಡವರು ಹೇಳಿದ ಗಾದೆ ಎಂದು ನಿಜವಣ್ಣ ಚಿಕ್ಕವರು ತಿಳ್ಕೊಂಡಿದ್ದು ಚಿಂದಿ ಚಿತ್ತನ ಊರಿನ ಮೇಲೆ ಊರು ಬಿದ್ದರೆ ಶಾನುಭೋಗನ ಅಯ್ಯೋ ಏನು ಅಂದನ ಹಾಕಿ ಬಾಯಿಗೆ ಮಣ್ಣನ ತಾಳಿ ಕಟ್ಬೇಡ ಕಣೋ ಬೇಡ ದಯವಿಟ್ಟು ಬೇಡ ನೀನು ಕೈ ಮುಗಿತೀನಿ ತಾಳಿ ಕಟ್ಬೇಡ ನಿನ್ನಿಂದ ಅನ್ಯವಾಗ ಹುಡುಗಿ ಬಾಳ ಹಾಳಾಗೋಗುತ್ತೆ ಕಣೋ ಹೇಯ್ ನನ್ನ ಕಣ್ಣಿಗೆ ನಿನ್ ಸಾವು ಕಾಣ್ತಾ ಇದೆ ಕಣೋ ದಯವಿಟ್ಟು ತಾಳಿ ಕಟ್ಬೇಡ ನನ್ನ ಮಾತು ಕೇಳಿ ಅಮ್ಮವ್ರೆ ತಾಳಿ ಕಟ್ಬೇಡ ಅಂತ ಹೇಳಿ ಅನ್ಯವಾಗಿ ಹುಡುಗಿ ಬಾಳ ಹಾಳು ಮಾಡಕ್ ಹೋಗ್ತಿದೆಯಲ್ಲ ನಿನ್ನ ಕೈ ಮುಗಿತಿ ಒಳಗೆ ಅನ್ಯಾಯ ಮಾಡ್ಬೇಡ ಕಣೋ ಪೂಜಾರೆ ಅಮ್ಮವ್ರೆ ಹೇಳಿ ತಾಳಿ ಕಟ್ಬೇಡ ಅಂತ ಹೇಳಿ ಕೈ ಮುಗಿತಿ ತಾಳಿ ಕಟ್ಬೇಡ ಕಣೋ ಬಾಳ ಹಾಳು ಮಾಡ್ಬೇಡ ಬೇಡ ನಿನ್ ಕೈ ಮುಗಿತಿ ಅವಳು ತಾಳಿ ಕಟ್ಬೇಡ ಬೇಡ ಯಾರು ಕೇಳ್ತಾರೆ ಅಯ್ಯೋ ಬೇಡ ಯಮಾಯ ನಮಃ 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 ಓ ಚಿತ್ರಗುಪ್ತರಿಲ್ಲ ಯಮಧರ್ಮರಾಯ ಒಬ್ಬರೇ ಇರೋರು ಈಗ ಒಂದು ಬತ್ತಿ ಇಟ್ಟರೆ ನಾರಾಯಣ 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 ನಾರದ ಮಹಾಮುನೀಂದ್ರರಿಗೆ ನಮೋ ನಮಃ. ಯಾಕೋ ಯಮಧರ್ಮರಾಜರು ಇಂದು ಚಿಂತಾಕ್ರಾಂತರಾಗಿ ಇರುವಂತೆ ತೋರುತ್ತಿದೆ. ನಾರದ ಮುನಿಗಳೇ, ಅದು ಅದು ತಿಳಿಯಿತು ತಿಳಿಯಿತು. ಭೂಲೋಕದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಭಕ್ತರ ಕೂಗನ್ನು ಆಲಿಸುತ್ತಾ ಆಲಿಸುತ್ತಾ ಮೈಮರೆತಿರುವಿರಿ.
ನಾರದ ಮಹಾಮುನಿಗಳೇ, ಅದನ್ನು ನೆನೆಸಿಕೊಂಡಾಗಲೆಲ್ಲ ನನಗೇ ರೋಮಾಂಚನವಾಗುತ್ತದೆ. ಪರಮೇಶ್ವರನ ಪಾದದಾಳಿಗೂ ಹೇಳುತ್ತೇನೆ, ಭೂಲೋಕದಲ್ಲಿ ನನಗೆ ಇಷ್ಟೊಂದು ಜನ ಭಕ್ತರಿದ್ದಾರೆ ಎಂದು ನನಗೆ ತಿಳಿದಿರಲೇ. ನಾರಾಯಣ ನಾರಾಯಣ. ಆ ಕೀರ್ತಿಗೆ ಭಾಜನರು ತಾವೇ ಅಲ್ಲವೇ? ಈ ಅಲ್ಪನು ಮಾಡಿದ ಕಿಂಚಿತ್ ಕಾರ್ಯಕ್ಕೆ ಎಷ್ಟೊಂದು ಹೊಗಳಿವಿರಿ ಯಮಧರ್ಮರಾಜರೇ. ಭಕ್ತರನ್ನೇನೋ ಪಡೆದಿರುವಿರಿ, ಆದರೆ ಅವರನ್ನು ಉಳಿಸಿಕೊಂಡು ಹೋಗುವುದು ತಮ್ಮ ಕೈಯಲ್ಲಿದೆ. ಹೌದು. ನಾರದ ಮಹಾಮುನಿಗಳೇ, ನಿಮ್ಮಲ್ಲಿ ನನ್ನದೊಂದು ಭಿನ್ನಹ. ಏನದು? ಚಿತ್ರಗುಪ್ತನಿರುವಾಗ ಅವನೆದುರು ಮಾತ್ರ ನನ್ನನ್ನು ಹೊಗಳಬೇಡಿ. ಅದೇನು? ಮಹಾಕುಹಕಿ ಪರಮೇಶ್ವರನಿದ್ದಲ್ಲಿಗೆ ಹೋಗಿ ನನ್ನ ಬಗ್ಗೆ ಇಲ್ಲದ ಸಲ್ಲದ ಚಾಡಿಗಳನ್ನು ಹೇಳಿಬಿಡುತ್ತಾನೆ. ಆಗ ನನ್ನ ಜಾಗಕ್ಕೆ ಸಂಚಕಾರ ಬಂದು ಬಿಡುತ್ತದೆ. ಆಗ ನನ್ನ ಗತಿ ಅಧೋಗತಿ. ನಾರಾಯಣ ನಾರಾಯಣ. ಚಿತ್ರಗುಪ್ತರೆಂದೊಡನೆ ನೆನಪಾಯಿತು, ತಾವು ತಮ್ಮ ಭಕ್ತರನ್ನು ಅನುಗ್ರಹಿಸಲು ಆಗಾಗ್ಗೆ ಭೂಲೋಕಕ್ಕೆ ಹೋಗಬೇಕಾಗಿ ಬರಬಹುದು. ಅಂತಹ ಸಂದರ್ಭದಲ್ಲಿ ಚಿತ್ರಗುಪ್ತರನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಬೇಡಿ. ಛೆ, ಅವನನ್ನೇಕೆ ಕರೆದುಕೊಂಡು ಹೋಗಬೇಕು? ನಾರಾಯಣ ನಾರಾಯಣ. ತಮ್ಮ ಮುಗ್ಧತೆಗೆ ಏನು ಹೇಳಲಿ ಯಮಧರ್ಮರಾಜ. ತಾವು ಭೂಲೋಕಕ್ಕೆ ಹೋದಾಗಲೆಲ್ಲ ಸಿಂಹಾಸನ ಬರಿದಾಗಿರುತ್ತದೆ. ಆಗ ಅರ್ಥವಾಯಿತು. ನಾನು ಭೂಲೋಕಕ್ಕೆ ಹೋಗುವಾಗ ಕೋಣನನ್ನು ಬಿಟ್ಟು ಅವನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಮಾಡಿ ನಾನೇನು ಬರದೆ. ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ. ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ. ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ. ಈಗ ಹೇಳು, ಏನಾಗಬೇಕು? ನಾನು ಯಾವ ಸಾಯ್ತೀನಿ ಅಂತ ನನಗೆ ಅರ್ಜೆಂಟ್ ಗೊತ್ತಾಗ್ಬೇಕು. ಸಾವು ಅಂದ್ರೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡಿದ್ಯಾ? ಹೇಳ್ತೀನಿ ತಾಳು. 8,64,000 ಸೆಕೆಂಡ್ ಒಳಗೆ ನೀನು ಸಾಯ್ತೀಯ. 8,64,000 ಸೆಕೆಂಡ್ಗಳು? ಅಷ್ಟೊಂದು ಅಲ್ಲ, ಅಷ್ಟೇ. ಅಂದ್ರೆ 240 ಗಂಟೆ ಅಂದ್ರೆ 10 ದಿವಸದೊಳಗೆ ನೀನು ಸಾಯ್ತೀಯ. 10 ಸಲ ಸಾಯ್ತೀನಿ, 10 ಸಲ ಸಾಯ್ತೀನಿ. ಹರ ಯಮ. ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ. ನಮಸ್ಕಾರ ಸ್ವಾಮಿ. ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ. ಏನು ವಿಷಯ? ನಮ್ಮ ಕ್ಷೇತ್ರದ MP ಯಾವಾಗ ಸಾಯ್ತಾರೆ ಸ್ವಾಮಿ? ಇನ್ನು 6 ತಿಂಗಳಲ್ಲಿ ಸಾಯ್ತಾರೆ. 6 ತಿಂಗಳಾದ್ಮೇಲೆ ನೀವೇ ನಮ್ಮ ನಾಯಕರು, ನೀವೇ ನಮ್ಮ ನಾಯಕರು. ಹಾಗೂ ಎಲ್ಲಾ ಲಕ್ಷಣಗಳಿವೆ. ಆದ್ರೆ ಇನ್ನು 3 ತಿಂಗಳಲ್ಲಿ ನೀನು ಯಮಾಯ ನಮಃ. ನಮಸ್ಕಾರ ಶೇಟ್ಜಿ, ಚೆನ್ನಾಗಿದ್ಯಾ? ರಾಮ್ 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 ರಾಮ್. ನಮ್ದು ಎಲ್ಲ ಚೆನ್ನಾಗಿದೆ. ನಿಮ್ದು ನೋಡಿ ಬಹಳ ದಿವಸ ಆಯ್ತು. ನಾನೀಗ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇಲ್ಲ, ಮಂಗಳೂರಲ್ಲಿ ಸ್ಮಗಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅಚ್ಚಾ ಅಚ್ಚಾ. ನಮ್ದು ಚಿನ್ನ ಅಂಗಡಿ ಬಿಟ್ಟು ಪ್ರಾವಿಷನ್ ಸ್ಟೋರ್ ಮಾಡಿ ನಮ್ದು ತುಂಬಾ ಚೆನ್ನಾಗಿದಾವ್. ಸೇಟು, ಈಗ ನಿನ್ನ ಹತ್ರ ಯಾಕೆ ಬಂದಿದ್ರು ಗೊತ್ತಾ? ಬೋಲೋ ಬೋಲೋ. ಮಂಗಳೂರಿಗೆ ಒಂದ್ ಮಾಲ್ ಬಂದಿದೆ. ಈಗ ನನಗೆ 10 ಲಕ್ಷ ಬೇಕು. ಇನ್ನು 10 ದಿವಸ ಬಿಟ್ಟು ತಿರುಗಿ 20 ಲಕ್ಷ ಕೊಡ್ತೀನಿ. ನಮ್ದು 10 ಲಕ್ಷ ನಿಮ್ಗೆ ಕೊಟ್ರೆ 10 ದಿನ ಬಿಟ್ಟು ನೀವು ನಮ್ಗೆ 20 ಲಕ್ಷ ಕೊಡ್ತಾ? ಅಚ್ಚಾ ಅಚ್ಚಾ. ನಾಳೆ ಬನ್ನಿ, ನಮ್ದು 10 ಲಕ್ಷ ನಿಮ್ಗೆ ಕೊಟ್ಟಾವ್. ಇವತ್ತೇ ಬೇಕು ಸೇಟು. ನಿನ್ ಕೈಲಿ ಆಗಲ್ಲ ಅಂದ್ರೆ ಹೇಳು, ಆ ಶ್ಯಾಮ್ಲಾಲ್ ಕೊಡ್ತೀನಿ ಅಂತ ಹೇಳಿದ್ರೆ ಅಲ್ಲೇ ತಗೊಂಡ್ಬಿಡ್ತೀನಿ. ಅರೆ ರಾಮ್ 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 ರಾಮ್. ಇದು ಬಿಗ್ ಬಿಸ್ನೆಸ್ ಇಲ್ಲ, ಇದು ನಮ್ಗೆ ದೇವ್ರಿಗೆ ಸಮಾನ. ಅಚ್ಚಾ, ನಾವು 1 ಗಂಟೆಗೆ ಹೋಗ್ತಾಂ, 4 ಗಂಟೆಗೆ ಬರ್ತಾಂ. ಬಂದ್ಮೇಲೆ ನಮ್ದು ಹೆಣ ಬಿದ್ರೂ ಪರವಾಗಿಲ್ಲ, ನಾವು ನಿಮ್ಗೆ ಹಣ ಕೊಡ್ತಾಂ. 4 ಗಂಟೆಗೆ? ಹಾ, ಗ್ಯಾರಂಟಿ. ಕುರಿ ಹಳ್ಳಕ್ ಬಿತ್ತು. ಅಲ್ಲ, ನಮ್ದು 10 ಲಕ್ಷ ಅವ್ರಿಗೆ ಕೊಡ್ತಾಂ, 10 ದಿವಸ ಬಿಟ್ಟು ನಮ್ಗೆ 20 ಲಕ್ಷ ಕೊಡ್ತಾಂ. ಅರೆ ಬುದ್ಧಿಗೆ ಇಲ್ಲ ಈ ಮನುಷ್ಯಗೆ. ಅರೆ ರಾಮ್ 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 ರಾಮ್. ಸಾವ್ದೇವ್ ರಾಮ್ 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 ರಾಮ್. ಯಮಾಯ ನಮಃ ಯಮಾಯ ನಮಃ. माफ करो माफ करो. समझ गया समझ गया. ಈ ಮನುಷ್ಯ ಯಾವಾಗ ಸಾಯ್ತಾನೆ ಅಂತ ಹೇಳ್ತೀರಾ? ಇನ್ನು 10 ದಿವಸದಲ್ಲಿ ಸಾಯ್ತಾನೆ. ನಾರಾಯಣ ನಾರಾಯಣ. ತ್ರಿಮೂರ್ತಿಗಳಿಗೆ ನಮೋ ನಮಃ. ಕೈಲಾಸದಲ್ಲಿ ಜಗನ್ಮಾತೆಯ ಜೊತೆ
ತ್ರಿಮೂರ್ತಿಗಳು ನೆಮ್ಮದಿಯಾಗಿ ಕುಳಿತಿದ್ದನ್ನು ನೋಡಿ ಬಹಳ ಸಂತೋಷವಾಯಿತು. ಆದರೆ ಈ ತಮ್ಮ ನೆಮ್ಮದಿಯನ್ನು ಕೆಡಿಸಲೆಂದೇ ಏನೋ ಯುಗ ಯುಗಾಂತರಗಳಿಂದ ಧರ್ಮವನ್ನು ಕಾಪಾಡಿಕೊಂಡು ಬಂದಿದ್ದಾನೆ ಅಂತ ತಾವು ಹೊಗಳುತ್ತಿರುವ ಆ ಪುಣ್ಯಾತ್ಮ ಇಂದು ದಾರಿ ತಪ್ಪಿದ್ದಾನೆ. ಯಾರದು ನಾರದರೆ? ಇನ್ಯಾರು ಪ್ರಭು, ಧರ್ಮ, ಯಮಧರ್ಮ. ಯಮಧರ್ಮನು ದಾರಿ ತಪ್ಪಿದ್ದಾನೆ? ಹೌದು ಪ್ರಭು. ಏನಾಯಿತು? ಏನಾಯಿತು ಎಂದು ಹೇಗೆ ಬಣ್ಣಿಸಲಿ ಶಂಭೋ? ಯುಗ ಯುಗಾಂತರಗಳಿಂದ ಯಾವ ವಿಷಯವನ್ನು ಮಾನವ ಕುಲಕ್ಕೆ ತಿಳಿಸಬಾರದು ಎಂದು ತಾವು ರಕ್ಷಿಸಿ ಕಾಪಾಡಿಕೊಂಡು ಬಂದಿದ್ದೀರೋ ಆ ಸಾವಿನ ರಹಸ್ಯವನ್ನ ಯಮಧರ್ಮ ಮಾನವನಿಗೆ ತಿಳಿಸಿ ಘೋರ ಅಪರಾಧವನ್ನೆಸಗಿದ್ದಾನೆ. ಅಷ್ಟೇ ಅಲ್ಲ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವ ಉದ್ಘೋಷದಿಂದ ಪ್ರತಿಧ್ವನಿಸುತ್ತಿದ್ದ ಭೂಲೋಕ ಇಂದು ಯಮಾಯ ನಮಃ, ಯಮಾಯ ನಮಃ ಅನ್ನುತ್ತಾ ಯಮನ ಪೂಜೆಯಲ್ಲಿ ತೊಡಗಿದೆ. ಇದು ಅಸಂಭವ, 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 ಅಸಂಭವ. ಅಸಂಭವವಾದುದನ್ನೇ ಸಂಭವ ಎಂದು ಯಮಧರ್ಮ ಮಾಡಿ ತೋರಿಸಿರುವಾಗ ಅದಕ್ಕೇನು ಹೇಳುವಿರಿ ಪಾರ್ವತಿ ವಲ್ಲಭ? ಇದನ್ನು ನಾನು ಎಂದಿಗೂ ಸಹಿಸಲಾರೆ ನಾರದರೆ. ಸತ್ಯ ಸಂದೇಶವನ್ನು ಸಾರುತ್ತಾ ತ್ರಿಲೋಕಗಳಲ್ಲಿ ಸಂಚರಿಸುವ ನೀವು ಇಂದು ತಂದ ಕರ್ಣ ಕಠೋರವಾದ ಸತ್ಯಕ್ಕೆ ಪರಿಹಾರ ದೊರಕಲೇಬೇಕು. ಭೂಲೋಕದ ಮಾನವರು ಬೇಕಾದರೆ ಯಮಧರ್ಮರಾಜನನ್ನೇ ಪೂಜಿಸಲಿ, ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದರೆ ಸಾವಿನ ಗುಟ್ಟು ರಟ್ಟಾಯಿತೆಂದರೆ ಭೂಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತದೆ. ಮಾನವ ಕುಲಕೋಟಿಯ ಆಕ್ರಂದನ ಮುಗಿಲು ಮುಟ್ಟುತ್ತದೆ. ಹಾಗಾಗುವುದಕ್ಕೆ ಮೊದಲೇ ಯಮಧರ್ಮನು ಮಾನವನಿಗೆ ಕೊಟ್ಟ ವರವನ್ನು ಹಿಂತೆಗೆದುಕೊಳ್ಳಲೇಬೇಕು. ತಕ್ಷಣವೇ ಯಮಲೋಕಕ್ಕೆ ತೆರಳಿ ಯಮಧರ್ಮನನ್ನು ಕರೆತರಲಿ ಮಹಾದೇವ. ಇನ್ನೇಕೆ ತಡ? ನಾರಾಯಣ 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 ನಾರದ ಮುನಿಗಳಿಗೆ ನಮೋ ನಮಃ. ಚಿತ್ರಗುಪ್ತರು ಯಮಲೋಕದಿಂದ ಕೈಲಾಸಕ್ಕೆ ಬಂದಿರುವರೆಂದ್ರೆ ಏನೋ ವಿಶೇಷವಿರಲೇಬೇಕು. ವಿಶೇಷವೆಲ್ಲಿಂದ ಬಂತು? ಅನಿಷ್ಟದ ಆಸೆಯಿಂದ ಇಲ್ಲಿಗೆ ಬರಬೇಕಾಯ್ತು. ಅನಿಷ್ಟದ ಆಸೆ ಅದ್ಯಾವುದು? ಏನು ಆಸೆ ಇರದ ನನಗೆ ಆ ಸಿಂಹಾಸನದ ಆಸೆಯನ್ನು ತೋರಿಸಿ ಅದು ಯಾವನೋ ಸಾಲಾಗಿ ಹೋಗುತ್ತಿದ್ದ ಇರುವೆಯನ್ನು ಕರೆದು ಹಿಡಿದು ಅದು ಎಲ್ಲಿಯೋ ಬಿಟ್ಟುಕೊಂಡಂತಾಗಿದೆ. ನಾರಾಯಣ ನಾರಾಯಣ. ಕರೆದು ಮಗಳನ್ನು ಕೊಟ್ಟರೆ ಅಳಿಯನಿಗೆ ಮಲರೋಗ ಎಂಬಂತಾಯ್ತು ನಿಮ್ಮ ಮಾತು. ಅಯ್ಯೋ, ನಿಮ್ಮ ಬಳಿ ಮಾತನಾಡಲು ಸಾಧ್ಯವಿಲ್ಲ. ಅಷ್ಟು ಅಸಾಧ್ಯನೇ ನಾನು. ಸ್ವಾಮಿ, ನಿಮ್ಮ ಪಾದವನ್ನು ಕೊಡಿ. ಎಳೆಯಲು ಮುಗಿಯಲು? ಅಯ್ಯೋ, ನನ್ನ ತಲೆಯ ಮೇಲಿಟ್ಟುಕೊಳ್ಳಲು. ಅದು ಸಿಂಹಾಸನ ದಕ್ಕಿದ ಮೇಲೆ ಚಿತ್ರಗುಪ್ತ. ಸಿಂಹಾಸನ ಸಿಗುವುದೋ ಇಲ್ಲವೋ ಹೇಳಿ. ಹೇಳುತ್ತಾ ಕೇಳುತ್ತಾ ನಿಂತರೆ ಅದು ಆಗದು. ಪ್ರಯತ್ನಕ್ಕೆ ಫಲ ಇದ್ದೇ ಇದೆಯಲ್ಲ. ಸಿಂಹಾಸನ ಸಿಗುವುದಾದರೆ ನಾವು ಏನನ್ನು ಬೇಕಾದ್ರೂ ಮಾಡಲು ಸಿದ್ಧ. ಏನನ್ನೂ ಮಾಡಬೇಕಾಗಿಲ್ಲ, ನಾನು ಹೇಳಿದ್ದನ್ನು ಪ್ರಾಮಾಣಿಕವಾಗಿ ನಡೆಸಿದ್ರೆ ಸಾಕು. ಹಾಗಾದ್ರೆ ಹೇಳಿ. ನಾವು ಈಗಲೇ ಹೊರಡುವಂತವರಾಗುತ್ತೇವೆ. ನಾರಾಯಣ ನಾರಾಯಣ. ಸಿಂಹಾಸನ ನನಗೆ ಸಿಂಹಾಸನ. ಚಿತ್ರಗುಪ್ತರೆ, ಒಂದನ್ನು ಹೇಳಲು ಮರೆತೆ. ಏನು? ಯಮಧರ್ಮರು ಭೂಲೋಕಕ್ಕೆ ಹೊರಡುವಾಗ ನೀವು ನನ್ನ ಜೊತೆಯಲ್ಲಿ ಬನ್ನಿ ಎಂದು ಹೇಳಬಹುದು. ಯಾವ ಕಾರಣಕ್ಕೂ ಹೋಗುವ ತಪ್ಪನ್ನು ಮಾಡಬೇಡಿ. ಅವರೇನಾದರೂ ನನ್ನನ್ನು ಜೊತೆಯಲ್ಲಿ ಬಾ ಎಂದು ಕರೆದರೆ ಏನಾರು ಪಿತೂರಿ ನಡೆಸಿ ಆ ಕೋಣವನ್ನು ಅವರ ಜೊತೆ ಕಳಿಸಿ ಸಿಂಹಾಸನದ ಮೇಲೆ ನಾನು ಕೂತು ಬಿಡುತ್ತೇನೆ. ಮಾಡಿ. ನಾರಾಯಣ ನಾರಾಯಣ. ಯಮಧರ್ಮ ರಾಜರೇ, ಯಮಧರ್ಮ ಯಮಧರ್ಮ ಅನಾಹುತವಾಯ್ತು. ಏನಾಯ್ತು ಚಿತ್ರಗುಪ್ತರೇ? ಅಯ್ಯೋ, ಶತಶತಮಾನಗಳಿಂದ ಕಾಪಾಡಿಕೊಂಡು ಬಂದ ನಿಮ್ಮ ಧರ್ಮ ಮಣ್ಣುಪಾಲಾಯಿತು. ಏನಾಯ್ತೆಂಬುದನ್ನು ಸ್ವಲ್ಪ ಬಿಡಿಸಿ ಹೇಳಬಾರದೆ? ಭೂಲೋಕಕ್ಕೆ ತೆರಳಿ ಭಕ್ತರ ಬಯಕೆಯನ್ನು ಈಡೇರಿಸು ಎಂದ ನಾರದರು ಇಂದು ಶಿವನ ಬಳಿಗೆ ಹೋಗಿ ಸಾವಿನ ಗುಟ್ಟನ್ನು ತಿಳಿದುಕೊಳ್ಳುವಂತೆ ಮಾನವರಿಗೆ ವರ ಕೊಟ್ಟಿದ್ದಾನೆ ಎಂದು ಶಿವನ ಬಳಿ ಬತ್ತಿ ಇಟ್ಟಿದ್ದಾರೆ. ಇದನ್ನು ಕೇಳಿಸಿಕೊಂಡ ಈಶ್ವರನು ಕುಪಿತನಾಗಿ ಈಗಿಂದೀಗಲೇ ಧರ್ಮರಾಯರನ್ನು ಕರೆದುಕೊಂಡು ಬನ್ನಿ ಎಂದು ನಾರದರಿಗೆ ಆಜ್ಞೆ ಮಾಡಿದ್ದನ್ನು ನನ್ನ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿಸಿಕೊಂಡು ಬಂದಿದ್ದೇನೆ ಮಹಾಪ್ರಭು. ನಾರದ ಮಹಾಮುನಿಗಳು ಹೀಗೇಕೆ ಮಾಡಿದರು? ಅಯ್ಯೋ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನಾರದರು ಬಂದು ಈಗ ನಿಮ್ಮನ್ನು ಈಶ್ವರನ ಬಳಿ ಕರೆದುಕೊಂಡು ಹೋಗುತ್ತಾರೆ. ಆಗ ಕೋಪಗೊಂಡ ಈಶ್ವರನು ನೀವು ಕೊಟ್ಟಿರುವ ವರವನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಎಂದು ನಿಮಗೆ ಆಜ್ಞೆಯನ್ನು ಮಾಡಿದ್ದಾರೆ. ಅವರ ಆಜ್ಞೆಯನ್ನು ನೀವು ಪಾಲಿಸಲೇಬೇಕಲ್ಲ. ಹೌದೌದು. ಒಂದು ವೇಳೆ ಈಶ್ವರನ ಆಜ್ಞೆಯನ್ನು ನೀವು ಪಾಲಿಸಿದಿರಿ ಎಂದು ಇಟ್ಟುಕೊಳ್ಳಿ, ಆಗ ನಿಮ್ಮ ಭಕ್ತ ನಿಮ್ಮ ಮೇಲೆ ಕಿಡಿಕಾಡುತ್ತಾನೆ. ಇನ್ನು ಯಾವ ಶತಮಾನದಲ್ಲೂ ನಿಮಗೆ ಭಕ್ತರೇ ಇಲ್ಲದಂತಾಗುತ್ತದೆ. ಆಗ ನೀವು ಮಾನಸಿಕವಾಗಿ ಕೊರಗಲೇಬೇಕಾಗುತ್ತೆ. ಪ್ರಭು, ಅದಕ್ಕೆ ನಾರದರಿಗೆ ಸಿಕ್ಕಿ ಈಶ್ವರನ ಆಜ್ಞೆಯನ್ನು ಪಾಲಿಸುತ್ತೀರೋ ಇಲ್ಲ ನಾರದರಿಗೆ ಸಿಗದೆ ನಿಮ್ಮ ಭಕ್ತನ ಕೈ ಹಿಡಿಯುತ್ತೀರೋ? ವಿಷಯ ಬಹಳ ಜಟಿಲವಾಗಿದೆಯಲ್ಲ ಚಿತ್ರಗುಪ್ತರೇ.
ಚಿತ್ರಗುಪ್ತರೇ, ನಾನು ಇದುವರೆಗೂ ಯಾರಿಗೂ ವರವನ್ನು ಕೊಟ್ಟಿಲ್ಲ, ಹಾಗೆ ಕೊಟ್ಟ ವರವನ್ನು ಹಿಂದಕ್ಕೂ ಪಡೆದಿಲ್ಲ. ಅಂದ ಮೇಲೆ ನಾನು ನಾರದರ ಕೈಗೆ ಸಿಗದೇ ಇರಲು ಯಾವ ಲೋಕಕ್ಕೆ ಹೋಗಬೇಕು? ನಿಮ್ಮ ಭಕ್ತನಿರುವ ಭೂಲೋಕಕ್ಕೆ. ನಾನು ಭೂಲೋಕಕ್ಕೆ ಹೋಗುವುದೇ? ಅದು ಸಾಧ್ಯವಿಲ್ಲದ ಮಾತು. ಹಾಗಾದರೆ ಈಶ್ವರನ ಆಜ್ಞೆಯನ್ನು ಪಾಲಿಸಿ ನಿಮ್ಮ ಭಕ್ತನನ್ನು ಕೈ ಬಿಡಿ. ಅದು ಸಾಧ್ಯವಿಲ್ಲ. ಹಾಗಾದರೆ ನೀವು ಕೊಟ್ಟಿರುವ ವರವು 90 ದಿನಗಳಾಗುವವರೆಗೂ ನೀವು ಭೂಲೋಕಕ್ಕೆ ತೆರಳಿ. ಆಗ ನಿಮ್ಮ ಭಕ್ತನ ಬಯಕೆಯನ್ನು ಈಡೇರಿಸಿದಂತಾಗುತ್ತದೆ, ಈಶ್ವರನ ಆಜ್ಞೆಯನ್ನು ಪಾಲಿಸಿದಂತಾಗುತ್ತದೆ. ಅಲ್ಲ, ಹಾಗಿದ್ದರೆ ಇಬ್ಬರೂ ತೆರಳುವುದು ಒಳ್ಳೆಯದು. ಇಬ್ಬರು? ಯಾರಿಬ್ಬರು? ಅದೇ ಸದಾನಂದ ಬಲಗೈ ಭಟ್ಟನಂತಿರುವ ಚಿತ್ರಗುಪ್ತರು. ಯಮಧರ್ಮರು ಭೂಲೋಕಕ್ಕೆ ಹೊರಡುವಾಗ ನೀವು ಜೊತೆಯಲ್ಲಿ ಬನ್ನಿ ಅಂತ ಹೇಳಬಹುದು. ಯಾವ ಕಾರಣಕ್ಕೂ ಹೋಗುವ ತಪ್ಪನ್ನು ಮಾಡಬೇಕು. ಯಮಧರ್ಮರು ಏನಾದರೂ ನನ್ನನ್ನು ಜೊತೆಯಲ್ಲಿ ಬನ್ನಿ ಎಂದರೆ ಏನಾದರೂ ಪಿತೂರಿ ನಡೆಸಿ ಆ ಕೋಣವನ್ನು ಅವರ ಜೊತೆಯಲ್ಲಿ ಕಳಿಸಿ ಸಿಂಹಾಸನದ ಮೇಲೆ ನಾನು ಕೂತು ಬಿಡ್ತೇನೆ. ಅಷ್ಟು ಮಾಡಿ. ನಾನೇ ಪ್ರಭು ಶಾಂತಂ ಪಾಪಂ ಶಾಂತಂ ಪಾಪಂ. ಧರ್ಮವನ್ನು ಕಾಯಲು ಒಂಟಿಯಾಗಿ ಹೋಗಬೇಕು, ಜಂಟಿ ಜಂಟಿಯಾಗಿ ಹೋಗಬಾರದು. ನಾವು ಭೂಲೋಕಕ್ಕೆ ಹೋದಾಗಲೆಲ್ಲ ಸಿಂಹಾಸನ ಬರಿದಾಗಿರುತ್ತದೆ. ಆಗ ಚಿತ್ರಗುಪ್ತರು ಓ ಈಗರ್ಥವಾಯಿತು. ನಾನು ಹೋಗಬೇಕಾದ್ರೆ ಕೋಣನನ್ನು ಬಿಟ್ಟು ಆ ಚಿತ್ರಗುಪ್ತನನ್ನು ಎಳೆದುಕೊಂಡು ಹೋಗುತ್ತೇನೆ. ಓ ಚಿತ್ರಗುಪ್ತರು ಆಲೋಚನೆಯಲ್ಲಿರುವಂತೆ ಕಾಣುತ್ತದೆ. ಅಯ್ಯೋ, ಆ ಆಸೆನೂ ಇಲ್ಲ, ಈ ಆಸೆನೂ ಇಲ್ಲ. ಮೊದಲು ನೀವು ಹೊರಡುವಂತವರಾಗಿ. ನಾನು ಭೂಲೋಕಕ್ಕೆ ತೆರಳುವ ಮುನ್ನ ನನ್ನ ಆಜ್ಞೆಯನ್ನು ಪಾಲಿಸುತ್ತೇನೆ ಎಂದು ನೀವು ನನಗೊಂದು ಮಾತನ್ನು ಕೊಡಬೇಕು. ನಿಮಗೆ ಒಳ್ಳೆಯದಾಗುವುದಾದರೆ ನಿಮ್ಮ ಯಾವ ಆಜ್ಞೆಯನ್ನಾದರೂ ಪಾಲಿಸುತ್ತೇನೆಂದು ಭಾಷೆ ಕೊಡುತ್ತಿದ್ದೇನೆ. ಹಾಗಾದರೆ ನೀವು ನನ್ನೊಂದಿಗೆ ಭೂಲೋಕಕ್ಕೆ ಬರಬೇಕು. ಇದೇ ನಾನು ನಿಮಗೆ ವಿಧಿಸುತ್ತಿರುವ ರಾಜಾಜ್ಞೆ. ಹತ್ತಿ ಬಲವಾಗಿ ಹತ್ತಿಕೊಂಡಿದೆ. ನಾರಾಯಣ 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 ನಾರಾಯಣ. ಯಾಕೋ ಕೈಲಾಸಾಧೀಶರು ನನ್ನ ಮೇಲೆ ಕುಪಿತರಾದಂತಿದೆ. ಕೋಪ ಬಾರದೇ ಇರುವುದೇ ನಾರದ ಮುನಿಗಳೇ. ಯಮಧರ್ಮರಾಜನನ್ನು ನಾನೇ ಕರೆತರುವೆ ಎಂದು ಹೋದವರು ಯಮಧರ್ಮರಾಜನೂ ಇಲ್ಲ, ನೀವೂ ಇಲ್ಲ ಎಂದ ಮೇಲೆ ಕೋಪ ಬಾರದೆ ಮತ್ತೇನು? ಎಲ್ಲಿ ಆ ಯಮಧರ್ಮರಾಜ? ಯಮಧರ್ಮರಾಜ ತನ್ನ ಭಕ್ತನನ್ನು ಕಾಣುವ ಕಾತುರದಲ್ಲಿ ತಮ್ಮ ಅಪ್ಪಣೆಯನ್ನು ಬೇಡದೆ ಭೂಲೋಕಕ್ಕೆ ಹೊರಟೇ ಬಿಟ್ರು. ಏನೆಂದಿರಿ ನಾರದರೆ? ಯಮಧರ್ಮರು ಭೂಲೋಕಕ್ಕೆ ಹೊರಟು ಹೋದರೆ ಕೊಟ್ಟ ಹೊರವನ್ನು ಹಿಂಪಡದೆ ಬರುವೆನೆಂದು ಹೇಳಿ ನಾರಾಯಣ. ಆ ಯಮಧರ್ಮರ ಅವಾಂತರ ಅತಿಯಾಯಿತು. ನಾರದರೆ, ಮಹಾಪ್ರಭು, ನೀವು ಈಗಲೇ ಭೂಲೋಕಕ್ಕೆ ಹೊರಟು ಆ ಯಮಧರ್ಮರಾಯರನ್ನು ಕರೆತನ್ನಿ. ಇಲ್ಲವಾದರೆ ಭೂಲೋಕದಲ್ಲಿ ಅವರಿಂದ ಏನೇನು ಅನಾಹುತಗಳು ಸಂಭವಿಸುವುದು. ಶಂಭೋ ಶಂಕರ, ನಾನು ಭೂಲೋಕಕ್ಕೆ ಹೋಗಬೇಕೆ? ತ್ರಿಲೋಕ ಸಂಚಾರಿಗೆ ಭಯವೇಕೆ? ಭಯವಲ್ಲ ಪ್ರಭು, ಭೂಲೋಕದ ಮಾನವನ ಒಡನಾಟವೇ ಕಷ್ಟ. ಕಷ್ಟವೆಂದರೆ ಎಲ್ಲವೂ ಕಷ್ಟವೇ. ಛಲ ಹೊಂದಿದ್ದರೆ ಜಯ ಕಟ್ಟಿಟ್ಟ ಬುತ್ತಿ. ಅದೇನು ನಿಜ ಪ್ರಭು. ಯಮಧರ್ಮರನ್ನು ಕರೆತರಲು ಹೋಗುತ್ತೇನೆ ಎಂದುಕೊಳ್ಳುವ ಬದಲು ಲೋಕ ಕಲ್ಯಾಣಕ್ಕಾಗಿ ಮತ್ತೆ ದೊರೆತ ಸದವಕಾಶವೆಂದು ಹೊರಡಿ. ತಮ್ಮ ಆಜ್ಞೆಯನ್ನು ಮೀರಲಾದೀತೆ ಪ್ರಭು. ಈಗಲೇ ಹೋಗಿ ಬರುತ್ತೇನೆ. ಯಮಧರ್ಮ ಚಿತ್ರಗುಪ್ತರು ಭೂಲೋಕದಲ್ಲಿ ಎಲ್ಲಿರುವರೋ ಅವರನ್ನು ಹುಡುಕುವುದು ಎಲ್ಲಿಂದ ಪ್ರಾರಂಭಿಸುವುದೋ. ನಾರಾಯಣ ನಾರಾಯಣ. ಚಿತ್ರಗುಪ್ತರೇ, ಭೂಲೋಕದ ಗಾಳಿ ಸ್ವರ್ಗಲೋಕದ ಗಾಳಿಗಿಂತಲೂ ಒಂದು ಕೈ ಮೇಲಲ್ಲವೇ? ಮೇಲೋ ಕೆಳಗೋ ಯಾರಿಗ್ ಗೊತ್ತು? ಏಕೆ ಚಿತ್ರಗುಪ್ತರೇ ಮುನಿಸಿಕೊಂಡವರಂತೆ ತೋರುತ್ತಿರುವರಲ್ಲ? ಮತ್ತೇನು ಯಮಧರ್ಮ, ಈ ಭೂಲೋಕಕ್ಕೆ ಒಂಟಿಯಾಗಿ ಬಂದಿದ್ದರೆ ನಿಮ್ಮ ಗಂಟೆ ಏನು ಹೋಗುತ್ತಿತ್ತು? ಅದು ಗಂಟಿನ ಪ್ರಶ್ನೆ ಅಲ್ಲ ಚಿತ್ರಗುಪ್ತರೇ, ನನ್ನ ನಿಮ್ಮ ನಂಟಿನ ವಿಷಯದ ಪ್ರಶ್ನೆ. ಯಾವ ನಂಟು? ಯಾವ ನಂಟು ಎಂದರೆ ನನ್ನ ಬಲಗೈ ಬಂಟನಾದ ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟು ನಾನೊಬ್ಬನೇ ಬಂದಿದ್ದೇ ಆದರೆ ಈ ಭೂಲೋಕದಲ್ಲಿ ಪಡಬಾರದ ಕಷ್ಟಗಳನ್ನು ಅನುಭವಿಸಬಹುದು. ಅದಕ್ಕೆ ಜೊತೆಯಲ್ಲಿ ಚಿತ್ರಗುಪ್ತರನ್ನು ಕರೆದುಕೊಂಡು ಹೋಗಿ ಎಂದು ಆ ನಾರದ ಮಹರ್ಷಿಗಳು ಹೇಳಿದ ಮೇಲಲ್ಲವೇ ನಾನು ನಿಮ್ಮನ್ನು ಈ ಭೂಲೋಕಕ್ಕೆ ಕರೆತಂದದ್ದು. ಅಂದರೆ ನಾರದರು ನನಗೆ ಸಿಂಹಾಸನದ ಆಸೆಯನ್ನು ತೋರಿಸಿ ನಿಮಗೆ ಭೂಲೋಕದ ಭಕ್ತರ ಆಸೆಯನ್ನು ಹುಟ್ಟಿಸಿ ನಮ್ಮಿಬ್ಬರನ್ನೇ ಹೀಗೆ ದಾರಿ ತಪ್ಪಿಸಲು ಕಾರಣವೇನಿರಬಹುದು? ಚಿತ್ರಗುಪ್ತರೇ, ಹೇಗೂ ಭೂಲೋಕಕ್ಕೆ ಬಂದದ್ದಾಯಿತು. ಬರುವ ಕಷ್ಟವನ್ನೆಲ್ಲ ಅನುಭವಿಸಿಯೇ ತೀರಿಸೋಣ ಬಿಡಿ. ಈಗ ಕೆಲ ಕಾಲ ವಿಶ್ರಮಿಸಿಕೊಳ್ಳೋಣ ಬನ್ನಿ. ಚಿತ್ರಗುಪ್ತರೇ, ಈ ಜಾಗವು ನಯನ ಮನೋಹರವಾಗಿರುವುದು. ಕುಳಿತುಕೊಳ್ಳಿ. ನಿಮ್ಮ ಕಿರೀಟ ತೆಗೆಯುವೆನು. ಓಂ ಗಿರಿಜಾ.
ಬಂಬಲಕಡಿ ಜಂಬ ಜಂಬಲಕಡಿ ಬಂಬ. ಚಿತ್ರಗುಪ್ತರೆ, ಈ ಜಂಬಲಕಡಿ ಬಂಬ ಎಂದರೇನು? ಜಂಬಲಗಡಿ ಬಂಬ ಎಂದರೆ ನಿಮಗೆ ತಿಳಿಯದೆ? ನನಗೆ ತಿಳಿಯೋದು. ತಿಳಿಯದೆ? ಜಂಬಲಗಡಿ ಬಂಬ ಎಂದರೆ ನಿಮಗೆ ತಿಳಿಯದೆ? ನನಗೆ ತಿಳಿಯೋದು ಚಿತ್ರಗುಪ್ತರೆ. ತಮಾಷೆ ಮಾಡಬೇಡಿ, ಇಡೀ ವಿಶ್ವಕ್ಕೆ ತಿಳಿದಿರುವ ವಿಷಯ ಜಂಬಲಗಡಿ ಬಂಬ ನಿಮಗೆ ತಿಳಿಯದೆ? ನನಗೆ ತಿಳಿಯೋದು. ಬಾಮರರಿಂದ ಪಂಡಿತರವರೆಗೂ ಗೊತ್ತು, ನಿಮಗೆ ಗೊತ್ತಿಲ್ಲವೆಂದರೆ? ನನಗೆ ತಿಳಿಯೋದು. ಗೊತ್ತಿಲ್ಲವೇ? ಗೊತ್ತಿಲ್ಲ. ಪ್ರಭು, ಜಂಬಲಗಡಿ ಬಂಬ ಎಂದರೆ ಬಂಬಲಗಡಿ ಜಂಬ ಎಂದರ್ಥ. ನಿಮ್ ದೇಹನ ಬೆಂಕಿ ಸುಟ್ಕೊಂಡು ತಿಂತಾ ಇದ್ರೆ ಓಡಿ 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 ಚಿತ್ರಗುಪ್ತರೆ. ಅಯ್ಯೋ, ಯಮಧರ್ಮರು ನನ್ನನ್ನು ಬಿಟ್ಟು ಎಲ್ಲಿ ಹೋದರ? ಬಾಬಾ ಕಿಂಕರರಿದ್ದಂಗಿದಾರಲ್ಲಪ್ಪ. ಅಯ್ಯ ಅಯ್ಯೋ ಚಿತ್ರಗುಪ್ತರೆ, ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ರುಂಡ ನಿಮ್ಮ ಮುಂಡದಲ್ಲಿಯೇ ಇದೆ. ಏನಿದು ಈ ರೀತಿ ಬಡಬಡಿಸುತ್ತಿರುವಲ್ಲ, ಕಾರಣವೇನು? ನನ್ನ ರುಂಡವಿದೆಯೇ ಪ್ರಭು? ಯಾರೋ ಕಾಡು ಮನುಷ್ಯರು ಬಂದು ನನ್ನ ರುಂಡವನ್ನು ಕತ್ತರಿಸಿದಂತ ಆಯ್ತು. ಭೂಲೋಕದ ಮಾನವರಿಗೆ ಬೀಳುವ ಕನಸಿನಂತೆ ನಿಮಗೂ ಕನಸು ಬಿದ್ದಿದೆ ಚಿತ್ರಗುಪ್ತರೆ. ಕನಸೆ ಅಂದರೆ? ಅಂದರೆ ನಾವು ಭೂಸ್ಪರ್ಶ ಮಾಡಿದೊಡನೆಯೇ ನಮ್ಮ ಶಕ್ತಿಯೆಲ್ಲವೂ ಉಡುಗಿ ಹೋಯಿತೆ. ಏನಾದರಾಗಲಿ, ನನಗೆ ಹಸಿವಿನಿಂದ ತಳಮಳಿಸುವಂತಾಗುತ್ತಿದೆ. ಮೊದಲು ಏನನ್ನಾದ್ರೂ ಹುಡ್ಕೊಂಡು ಬನ್ನಿ. ನಾರಾಯಣ ನಾರಾಯಣ. ಏನಾಯ್ತು? ಅಲ್ಲಿ ನೋಡಿ, ನಾರದರ ತರವೇ ಇಲ್ಲ. ನಾರದರ ತರಹವೇ ಏನು? ನಾರದರೇ ನಮ್ಮನ್ನು ಹುಡುಕಿಕೊಂಡು ಬರುತ್ತಿದ್ದಾರೆ. ಬೇಗನೆ ಹುಡುಕಿಕೊಳ್ಳೋಣ. ನಾರಾಯಣ ನಾರಾಯಣ. ಪಾರಾದೆ. ನಾರಾಯಣ ನಾರಾಯಣ. ಬಾಲಕ, ಮುಂದಕ್ಕೋಗಯ್ಯೋ. ಡ್ರಾಮಾ ಡ್ರೆಸ್ ಹಾಕೊಂಡು ಭಿಕ್ಷೆ ಬೇಡಕ್ ಬಂದಿದ್ದೀಯಾ? ನಾನು ಭಿಕ್ಷೆ ಬೇಡಲು ಬಂದಿಲ್ಲ ಬಾಲಕ. ಹಂಗಾದ್ರೆ ಭಿಕ್ಷೆ ಹಾಕಕ್ ಬಂದಿದ್ಯಾ? ಹಾಕೋಗು. ನಾರಾಯಣ ನಾರಾಯಣ. ಭೂಲೋಕದಲ್ಲಿ ಮಕ್ಕಳಿಗೂ ಮಾತನಾಡಲು ಸಹನೆ ಇಲ್ಲದಾಗಿ ಹೋಯಿತೆ. ಅವಸರವೇ ಅಪಘಾತಕ್ಕೆ ಕಾರಣ ಎಂದು ಮಾನವನಿಗೆ ಗೊತ್ತಿದ್ದರೂ ವಾಹನಗಳಲ್ಲಿ ಅಷ್ಟೊಂದು ಜನ ಕುಳಿತು ಎಲ್ಲಿಗೆ ಹೋಗುತ್ತಿದ್ದಾರೆ? ಅವರೆಲ್ಲ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಸಾಲ ಕೇಳುವುದಕ್ಕೆ? ಹೌದಯ್ಯ. ಜಯನಗರದವರು ವಿಜಯನಗರಕ್ಕೆ ಹೋಗ್ತಾರೆ, ವಿಜಯನಗರದವರು ಹನುಮನ್ ನಗರಕ್ಕೆ ಹೋಗ್ತಾರೆ,
ಹನುಮನ್ ನಗರದವರು ಗಾಂಧಿನಗರಕ್ಕೆ ಹೋಗ್ತಾರೆ, ಗಾಂಧಿನಗರದವರು ಇಂದ್ರನಗರಕ್ಕೆ ಹೋಗ್ತಾರೆ ಅಷ್ಟೇ. ಏಕೆ ಅವರವರಿರುವ ಸ್ಥಳದಲ್ಲಿ ಸಾಲ ಸಿಕ್ಕುವುದಿಲ್ಲವೇ? ಸಾಲದೇ ಇದ್ದಿದ್ದಕ್ಕೆ ಆ ಏರಿಯಾದವರು ಈ ಏರಿಯಾಕ್ಕೆ ಹೋಗ್ತಾರೆ, ಈ ಏರಿಯಾದವರು ಆ ಏರಿಯಾಕ್ಕೆ ಹೋಗ್ತಾರೆ. ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದಾರಲ್ಲ ಅವರು ಸಾಲ ಕೇಳಕ್ಕೆ ಹೋಗ್ತಾ ಇರೋದು. ಅವರಿಗೂ ಇವರಿಗೂ ವ್ಯತ್ಯಾಸವೇನು? ಬಸ್ ನಲ್ಲಿ ಹೋಗೋರು 200 ರೂಪಾಯಿ 300 ರೂಪಾಯಿ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಸ್ಕೂಟ್ರಲ್ಲಿ ಹೋಗೋರು 2000 ರೂಪಾಯಿ 3000 ರೂಪಾಯಿ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಕಾರಲ್ಲಿ ಹೋಗ್ತಾ ಇದಾರಲ್ಲ ಅವರು 5 ಲಕ್ಷ 50 ಲಕ್ಷ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಮೇಲೆ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇದಾರಲ್ಲ ಅವರು ಕೋಟಿ ಕೋಟಿ ಗಟ್ಟಲೆ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಕುಬೇರನು ಭೂಲೋಕದಲ್ಲಿ ತಾನೇ ಇರುವನು. ಕುಬೇರನು ಇಲ್ಲ ಗಿಬೇರನು ಇಲ್ಲ. ಇಂಡಿಯಾದವರು ಇಂಗ್ಲೆಂಡ್ಗೆ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಜಪಾನ್ ಅವರು ಜರ್ಮನಿಗೆ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಆಫ್ರಿಕಾದವರು ಅಮೆರಿಕಾಗೆ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ನಾರಾಯಣ ನಾರಾಯಣ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಂಥ ಪ್ರೌಢ ಮಾತುಗಳು. ಬೆಳಗ್ಗೆ ಬೆಳಗ್ಗೆ ತಲೆ ತಲೆ ತಿಂತಿದ್ಯಲ್ಲ, ಯಾವ ಡ್ರಾಮಾ ಕಂಪನಿಯಿಂದ ಬಂದಿದ್ಯೋ? ನಾನು ಡ್ರಾಮಾ ಕಂಪನಿಯಿಂದ ಬಂದಿಲ್ಲ ಬಾಲಕ, ನಾನು ಕೈಲಾಸದಿಂದ ನೇರವಾಗಿ ಬಂದಿದ್ದೇನೆ. ಓಹೋ, ಕೈಲಾಸದಿಂದ ಬಂದಿದ್ಯಾ? ಹಾಗಾದ್ರೆ ನಾನು ನನ್ನ ಪ್ರಶ್ನೆ ಕೇಳ್ತೀನಿ, ಏನು ಉತ್ತರ ಕೊಡ್ತೀಯಾ? ಕೇಳು. ಪಾರ್ವತಿ ಸ್ನಾನ ಮಾಡ್ಬೇಕಾದ್ರೆ ಈ ಬಲ್ಗೈ ಯಾಕೆ ನನ್ಗಲ್ಲ? ನಾನು ನೋಡಿಲ್ಲವಲ್ಲ ಬಾಲಕ. ಕೇಳಿರಬಹುದಲ್ಲ. ಅದು ನನಗೆ ತಿಳಿಯದು, ನೀನೇ ಹೇಳು. ಕೈಲಾಸದಲ್ಲಿ ಪಾರ್ವತಿ ಸ್ನಾನ ಮಾಡ್ಬೇಕಾದ್ರೆ ಈ ಬಲ್ಗೈ ಯಾಕೆ ನೆನೆಯಲ್ಲ ಗೊತ್ತಾ? ಇದು ನನ್ ಕೈ. ನಾರಾಯಣ ನಾರಾಯಣ, ಇದೇನು ಬಾಲಕ? ಆಹಾ, ಡ್ರಾಮಾ ಕಂಪನಿಯಿಂದ ಬಂದಿದ್ಯಾ? ಗಣೇಶ್ ಬೀಡಿ ಗೊತ್ತಿಲ್ವಾ? ಓ ನಾರಾಯಣ ನಾರಾಯಣ, ಗಣೇಶ ಬೀಡಿ ಮಾಡಿ ಮಾರಾಟಕ್ಕೆ ಇಳಿದಿದ್ದಾನೆಯೇ? ಬೀಡಿ ಅಂದ್ರೆ ಧೂಮಪಾನ ಅಲ್ಲ? ಕೊಡಿಯಾ, ಏನ್ ತಲೆ ತಿಂತೀಯ? ಬಾಲಕ ಬಾಲಕ, ನಾಣಿ ನಾಣಿ ನಿಲ್ಲು. ತಾಳು ನಾಣಿ, ಹೋಗಬೇಡ ನನ್ನನ್ನು ಬಿಟ್ಟು. ನನ್ನ ಮಾತು ಕೇಳು. ಯೋ, ನಿನ್ ಮಾತ್ ಜಾಸ್ತಿ ಆಯ್ತು, ಸುಮ್ನೆ ಇಲ್ಲಿಂದ ಕಳ್ಸ್ಕೊ. ನಾರ್ದ ಅಂತ ನಾರ್ದ. ನಾನು ನಿಜವಾದ ನಾರದ ಬಾಲಕ. ಯೋ, ನೀನ್ ನಿಜವಾದ ನಾರ್ದ ಆಗಿದ್ರೆ ನಂಗೆ ಹೊಟ್ಟೆ ತುಂಬಾ ಹಸಿತಾ ಇದೆ. ಅರ್ಜೆಂಟ್ ಆಗಿ ಊಟ ತರ್ಸು. ನಾರಾಯಣ ನಾರಾಯಣ ನಾರಾಯಣ, ನೋಡು ಅನ್ನ. ನಾರಾಯಣ ನಾರಾಯಣ. ಪಾಪ, ಬಾಲಕ ನಿಜವಾಗಿಯೂ ಹಸಿದಿದ್ದಾನೆ. ನಾರಾಯಣ ನಾರಾಯಣ. ಒಂದ್ ಐಸ್ ಕ್ರೀಮ್? ಅದೂ ಬರಲಿ. ನಾರಾಯಣ 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 ನಾರಾಯಣ. ನಾರಾಯಣ ನಾರಾಯಣ. ನಾನ್ ಕೇಳಿದ್ನೆಲ್ಲ ಕೊಡ್ಸಿದ ಮೇಲೆ ಇವಾಗ ಗೊತ್ತಾಯ್ತು ನೀವು ನಿಜವಾದ ನಾರದ ಅಂತ. ಚಿತ್ರಗುಪ್ತರೆ, ನಾರದ ಮಹರ್ಷಿಗಳು ಭೂಲೋಕದ ಓರ್ವ ಬಾಲಕನೊಂದಿಗೆ ಗೆಳೆತನವನ್ನು ಬೆಳೆಸಿರುವರಲ್ಲ, ಅವರ ಅವಿವೇಕಕ್ಕೆ ಏನನ್ನಬೇಕು? ಅದು ನಮಗೆ ಒಳ್ಳೆಯದೇ ಅಲ್ಲವೇ? ಆ ಬಾಲಕ ನಾರದರಿಗೆ ಇಲ್ಲ ಸಲ್ಲದ ಆಸೆಯನ್ನು ತೋರಿಸಿ ಅವರನ್ನು ಕೊಲೆಗರಿಸುತ್ತಾನೆ. ಆಮೇಲೆ ಅವರು ನಮ್ಮ ತರವೇ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಇಲ್ಲಿರಲು ಆಗದೆ, ನಮ್ಮನ್ನು ಹಿಡಿಯಲಾಗದೆ, ಮೇಲಕ್ಕೂ ಹೋಗಲಾರದೆ ಗೋವಿಂದ. ನಾರಾಯಣ ರಮ ರಮಣ ನಾರಾಯಣ. ಮಣಿಕಂಠ ವೈನ್ಸ್. ಮಣಿಕಂಠ ವೈನ್ಸ್? ವೈನ್ಸ್ ಅಂದ್ರೇನು? ಅಂದ್ರೆ ಅಂದ್ರೇನು? ಅದೇ ನಿಮ್ ಲೋಕದಲ್ಲಿ ಸಿಗುತ್ತಲ್ಲ, ಸುರಪಾನ. ಶಿವನ ಹೆಸರಿನಲ್ಲಿ ಸುರಾಪಾನವೇ? ಅಯ್ಯೋ ನಾರಾಯಣ ನಾರಾಯಣ, ಈ ಮಾನವರಿಗೆ ವ್ಯಾಪಾರ ವಾಣಿಜ್ಯ ನಿಜ, ಸ್ವಲ್ಪವೂ ಬೇಡವೇ? ಬಾಲಕ, ಅಲ್ಲೇನು ಬರೆದಿದೆ? ವಿಷ್ಣು ಭವನ. ಶ್ರೀ ವಿಷ್ಣುವಿನ ಭವನವೇ? ನಾರಾಯಣ ನಾರಾಯಣ, ಅಲ್ಲೇನು ಸಿಗುತ್ತದೆ? ಭೋಜನ ಭೋಜನ ಸಿಗುತ್ತದೆ. ನನ್ನ ಹೆಸರಿನಲ್ಲೂ ಏನಾದರೂ ಮಾಡಬೇಕು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾರದ ಖಾನಾವಳಿ ಅಂತ ಇಟ್ಬಿಡು. ನಾರದ ಖಾನಾವಳಿಯೇ? ಆಹಾ, ಖಾನಾವಳಿ ಅಂದ್ರೆ
ಅಲ್ಲಿ ಕೂತಿಯನಲ್ಲ ಅವನು ಕೇಳು. ಇಲ್ಲೇ ಇರು, ಬಂದೆ. ನಾರಾಯಣ ನಾರಾಯಣ. ಖಾನಾವಳಿ ಎಂದರೇನು? ನಾರಾಯಣ ನಾರಾಯಣ. ಓ ಬಾಲಕ, ಅವನಿಕ್ಕಕ್ ಮುಂಚೆ ಬೇಗ ಬನ್ನಿ. ಬಚಾವಾಗ್ಬಿಟ್ಟ. ಹೌದು, ಹಸ್ದಿರ್ಬೇಕು. ಹೌದು, ಇಕ್ಕುವುದಂದ್ರೆ ಅಲ್ಲಿ ನೋಡಿ. ಇಕ್ಕುವುದು ಅಂದ್ರೆ ಇದೇನೆ. ನಾರಾಯಣ ನಾರಾಯಣ. ನನಗೆ ಇಲ್ಲಿ ನನಗೆ ಇದೆ. ಯಾಕೆ, ಏನಾಯ್ತು? ಏನಿಲ್ಲ, ಸುಮ್ನೆ ಯಾಕೆ ಟೆನ್ಷನ್ ಆಗ್ತೀರಾ? ಲೈಫಲ್ಲಿ ಟೆನ್ಷನ್ ಅನ್ನೋದೇ ನನ್ನ ಸುಡಿಯಲ್ಲ, ಆದ್ರೆ ನನ್ನ ಮನಸ್ಸಿಗೆ ಟಾರ್ಚರ್ ಆಗ್ಬಾರ್ದು. ಖಂಡಿತವಾಗ್ಲೂ ಟಾರ್ಚರ್ ಆಗೇ ಆಗುತ್ತೆ. ಯಾಕೆ? ನನ್ನ ಹೊಟ್ಟೆಲಿ ನಿಮ್ಮ ಫ್ಯೂಚರ್ ಇದೆ. ಯಾಕ್ರಪ್ಪ ತಳ್ತೀರಿ? ತಳ್ಬೇಡ್ರು. ನಾರಾಯಣ ನಾರಾಯಣ. ಇವತ್ತು ತಲೆ ಸುತ್ತುತ್ತಿದೆ, ನೆಲ ಅಲ್ಲಾಡುತ್ತಿದೆ. ಏನಾಗಿದೆ ಇಲ್ಲಿ? ನಾರಾಯಣ ನಾರಾಯಣ. ಸ್ವಲ್ಪ ರಾಮರಸ ಕುಡೀರಿ ಎಂದು ಏನು ಕುಡಿಸಿದ್ರು? ಓ ನಾರಾಯಣ ನಾರಾಯಣ. ನಾಣಿ, ನಾರಾಯಣ, ನಾಣಿ, ಎಲ್ಲೋದಿಯಪ್ಪ ನಾಣಿ? ಚಿತ್ರಗುಪ್ತರೆ, ನಮ್ಮ ನಾರದ ಮಹಾಮುನೀಂದ್ರರಲ್ಲವೇ? ಹೌದು ಮಹಾಪ್ರಭು. ಅವರು ಹೀಗೇಕೆ ತೇಲಾಡುತ್ತಿದ್ದಾರೆ? ತೇಲಾಡುತ್ತಿಲ್ಲ ಮಹಾಪ್ರಭು, ವಾಲಾಡುತ್ತಿದ್ದಾರೆ. ಹಾಲಾಡುತ್ತಿದ್ದಾರೆ. ಓ, ಆದರೆ ಅಂದರೆ ನಾನು ಹೇಳಿರ್ಲಿಲ್ಲವೇ, ಆ ಬಾಲಕನು ಅವರನ್ನು ಕುಲಗಿಡಿಸುತ್ತಾನೆಂದು. ಹೌದೌದೌದು, ಕುಲಗಿಳಿಸಿಲ್ಲ, ದಾರಿ ಬಿಡಿಸಿದ್ದಾನೆ. ನಮ್ಮ ಲೋಕದಲ್ಲಿ ಸೋಮರಸವನ್ನು ಕುಡಿದ, ಈ ಲೋಕದಲ್ಲಿ ರಾಮರಸವನ್ನು ಕುಡಿದು ವಾಲಾಡುತ್ತಿದ್ದಾರೆ. ಶಕ್ತಿಯನ್ನೆಲ್ಲ ಕಳೆದುಕೊಂಡು ಈಗ ದೇವಲೋಕಕ್ಕೆ ಹೋಗುವ ಹಾಗೂ ಇಲ್ಲ, ನಮ್ಮ ಜೊತೆ ಬರುವ ಹಾಗೂ ಇಲ್ಲ, ಅಂತರ್ಪಿಶಾಚಿಯಾಗಿದ್ದಾರೆ ಪಾಪ. ನಾಣಿ, ನಾರಾಯಣ. ಅಯ್ಯಯ್ಯೋ 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 ಅಯ್ಯೋ. ಯಾಕಪ್ಪ ಯಾಕಪ್ಪ, ಏನಾಯ್ತು? ಸ್ನೇಹಿತರಿಗೆ ಹುಚ್ಚಿ ಹಿಡಿದು ನಿನ್ನೆ ರಾತ್ರಿ ನಮ್ಮ ನಾಟಕ ಮಂದಿರಕ್ಕೆ ಬೆಂಕಿ ಹಚ್ಚಿದ್ರು. ಈಗ ಈ ಕಡೆಯೇ ಬರುತ್ತಿದ್ದಾರೆ. ಒಂದು ನಿಮಿಷ ತಡವಾದ್ರು ನಿಮ್ಮ ಮಹಲಿಗೂ ಬೆಂಕಿ ಹಚ್ಚಿ ಬಿಡುತ್ತಾರೆ. ನಾನೇನ್ ಮಾಡ್ಲಿ? ಏನು ಮಾಡುವುದೆಂದರೆ ಮತಿಬ್ರಹ್ಮಣೆ ಔಷಧಾಲಯಕ್ಕೆ ದೂರವಾಣಿಯಿಂದ ತಿಳಿಸುವುದು. ಬೇಗ ಬೇಗ. ಹಲೋ, ಹುಚ್ಚಾಸ್ಪತ್ರೆ. ಹಲೋ, ಹುಚ್ಚಾಸ್ಪತ್ರೆನಾ? ಏನೀಗ? ಇಲ್ಲಿ ಯಾರೋ ಒಬ್ಬ ನಾರ್ದನ್ ಗೆಟಪ್ ಬಂದು ಗಲಾಟೆ ಮಾಡ್ತಾ ಇದ್ದಾನೆ. ನಾರ್ದನ್ ಗೆಟಪ್ ಅಲ್ಲ? ಬೇಗ ಒಂದು ವ್ಯಾನ್ ಕಳಿಸಿ. ಒಂದ್ ನಿಮಿಷ ಇರು. ವಾರ್ಡ್ ಬಾಯ್, ಬರ ಇಲ್ಲಿ. ಏನ್ ಸರ್? ಆಂಬುಲೆನ್ಸ್ ಇದೆಯಾ? ಇರೋ 4 ಆಂಬುಲೆನ್ಸ್ ನ ಮಿನಿಸ್ಟರ್ ಮನೆಗೆ ಕಳಿಸಿದ್ವಲ್ಲ ಸರ್. ಹೌದಾ? ಏನೇ ಮಾಡೋದೀಗ? ಸರ್, ಒಂದು ಕೆಲಸ ಮಾಡಿ, ಕಾರ್ಪೊರೇಷನ್ ಫೋನ್ ಮಾಡ್ಬಿಡಿ. ಓ, ಅದು ಒಳ್ಳೆ ಕೆಲಸನೇ. ಹಲೋ, ಒಂದ್ ಕೆಲಸ ಮಾಡ್ತೀನಿ, ಕಾರ್ಪೊರೇಷನ್ಗೆ ಹೇಳಿ ಉಷ್ಣ ತಕೊಂಡೋಗೋ ಒಂದ್ ವ್ಯಾನ್ ಕಳಿಸ್ತೀನಿ. ಆ ನಾಯಿ ವ್ಯಾನ್ ಅರ್ಜೆಂಟ್ ಕಳಿಸಿ ಸ್ವಾಮಿ. ಓಕೆನಾ? ಆಯ್ತು ಆಯ್ತು ಆಯ್ತು, ನಾಯಿ ವಾಹನ ಬರುತ್ತದೆ ತಾನೆ. ಆಯ್ತು ಆಯ್ತು. ನಾರಾಯಣ 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 ನಾರಾಯಣ. ನೋಡಿ ಸರ್, ಅಲ್ಲಿ ಕರೆಕ್ಟ್. ತಳ್ಬೇಡ್ರು. ನಾರಾಯಣ ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ. ನಿಮ್ಮ ಹೆಸರು? ನಾರದ. ತಂದೆ ಹೆಸರು? ಭರಮ. ಹುಚ್ಚಿಡ್ಬಿಟ್ಟಿದ್ದ. ನಾರಾಯಣನ ಹುಚ್ಚ. ನಿಮ್ ತಾಯಿ ಹೆಸರು? ಸರಸ್ವತಿ. ಓಹೋ, ಹುಚ್ಚನೇ ಇರ್ಬೇಕು. ನಮ್ ಜೊತೆ ಬರ್ತೀರಾ? ಹಾ, ಬರ್ತೀನಿ. ಅಲ್ಲಿ ಯಮಧರ್ಮ ಚಿತ್ರಗುಪ್ತರಿದ್ದಾರೇನೋ? ಚಿತ್ರಗುಪ್ತ ಇಲ್ಲ, ಯಮಧರ್ಮ ಮಾತ್ರ ಇದ್ದಾರೆ. ಪರವಾಗಿಲ್ಲ, ಒಬ್ಬನಿದ್ರೆ ಇನ್ನೊಬ್ಬ ಸಿಗ್ತಾನೆ. ನಾರಾಯಣ ನಾರಾಯಣ ಹರಿ ನಾರಾಯಣ. ಶ್ವಾನಗಳು ಹಾಡುತ್ತಿರುವಂತಿದೆ. ಶ್ರೀಮನ್ ದತ್ತಾತ್ರೇಯರು ಇದ್ದಾರೇನು? ಎಲ್ಲರೂ ಸಿಗ್ತಾರೆ, ನಡೀರಿ. ಕಾಪಾಡೆ ನಾರಾಯಣ, ನಾರಾಯಣ ಕಾಪಾಡೆ, ಕಾಪಾಡೆ.
ನಾರಾಯಣ ಏನಿದು ಎಲ್ಲಿ ಕರ್ಕೊಂಡು ಹೋಗ್ತದೆ ಅಯ್ಯೋ ಬಿಟ್ಬಿಡಿ ನನ್ನ ನಾರಾಯಣ ನಾರಾಯಣ ಅಯ್ಯೋ ನಾರಾಯಣ ನಾರಾಯಣ ಅಯ್ಯೋ ಯಾರು ನೀವು ಏನ್ ಸರ್ ಇದು ಮೆಂಟಲ್ ಕೇಸಾ ಇಲ್ಲಿಗೆ ಮೆಂಟಲ್ ಕೇಸ್ ಬರ್ದೆ ಡೆಂಟಲ್ ಕೇಸ್ ಬರುತ್ತೆ. ಈ ವೇಷ ನೋಡಿದ್ರೆ ನಾರ್ದನ್ ತರ ಕಾಣ್ತಾರೆ, ನೀವು ಒರಿಜಿನಲ್ ನಾರ್ದನಾ? ಹೌದು, ನಿನ್ನೆ ರಾತ್ರಿ ಬೀದಿಲಿ ಹುಡ್ಕೊಂಡು ಹುಚ್ಚಿನ ತರ ಆಡ್ತಿದ್ನಲ್ಲ, ಆ ಕೇಸ್ ಇದು. ಶಾರ್ಟ್ ಟ್ರೀಟ್ಮೆಂಟ್ ಗೆ ರೆಡಿ ಮಾಡಿ. ಏನೋ ಹೇಳ್ತಿದ್ದ, ನಾನು ಗಲಾಟೆ ಮಾಡ್ತಿರ್ಲಿಲ್ಲ, ನಾನು ನಾರಾಯಣ ಹಾಡ್ತಿದ್ದೆ. ಅಯ್ಯೋ ಅಯ್ಯೋ ನಾರಾಯಣ ನಾರಾಯಣ ಅಯ್ಯೋ ದರ ದರನೇ ಎಳ್ಕೊಂಡು ಹೋಗುತ್ತಿದ್ದೀರಿ, ಶ್ವಾನವನ್ನು ಎಳೆದ ತರ. ಇದೇ ಹೊತ್ಕೊಂಡೆ ಇದು. ಅಯ್ಯೋ ನಾರಾಯಣ ನಾರಾಯಣ. ಏ ಕದ ಮುಚ್ಚಿದ್ಯಾ, ಕದ ಮುಚ್ಚಿದ್ಯಾ? ಈ ಭೂಲೋಕವು ದೇವೇಂದ್ರನ ಅಮರಾವತಿಯನ್ನು ನಾಚಿಸುವಂತಿದೆಯಲ್ಲ. ಚಿತ್ರಗುಪ್ತರೆ, ವ್ಯಕ್ತಿ ಸತ್ತು ನಮ್ಮ ಲೋಕಕ್ಕೆ ಹೋಗಿದ್ದಾಯಿತು. ಅದನ್ನು ನೋಡಿ ಶೋಕಿಸುವುದನ್ನು ಬಿಟ್ಟು ಈ ಜನ ಪಾನವತ್ತರಾಗಿ ವಿಚಿತ್ರ ಶಬ್ದ ಮಾಡುತ್ತಾ, ಹಾಡುತ್ತಾ, ನಲಿಯುತ್ತಾ, ನರ್ತಿಸುತ್ತಾ ಹೋಗುತ್ತಿರುವರಲ್ಲ, ಇವರ ಅವಿವೇಕಕ್ಕೆ ಏನನ್ನು ಬೇಕು? ಅಯ್ಯೋ, ಅದು ಹಾಗಲ್ಲ ಮಹಾಪ್ರಭು. ಈ ಮಾನವರು ವರಮಾನವಿಲ್ಲದೆ ಯಾವ ಕೆಲಸವನ್ನು ಮಾಡುವುದಿಲ್ಲ. ಈ ಸತ್ತಿರುವ ವ್ಯಕ್ತಿಯು ಬದುಕಿದ್ದಾಗ ಇವರಿಗೆಲ್ಲರಿಗೂ ತುಂಬಾ ಕಿರುಕುಳ ಕೊಡುತ್ತಿದ್ದ ಎಂದು ಅನಿಸುತ್ತದೆ. ಅದಕ್ಕೆ ಇವನು ಸತ್ತು ಸೆಡೆದನಲ್ಲ ಎಂದು ಸಂತೋಷಕ್ಕೆ ಕುಡಿಯುತ್ತಿದ್ದಾರೆ. ಅದು ಹಾಗಲ್ಲ ಚಿತ್ರಗುಪ್ತರೆ. ಮತ್ತಿನ್ ಹೇಗೆ ಮಹಾಪ್ರಭು? ಸತ್ತಿರುವ ವ್ಯಕ್ತಿ ಸ್ಮಶಾನ ಸೇರುವಷ್ಟರಲ್ಲಿ ಈ ರೀತಿ ವಿಚಿತ್ರ ಶಬ್ದ ಮಾಡಿದರೆ ಮತ್ತೆ ಬದುಕಿ ಬರಬಹುದೇನೋ ಎಂಬ ಅತಿಯಾಸೆಯಿಂದ ಹೀಗೆ ಮಾಡುತ್ತಿದ್ದಾರೆ. ಅತಿಯಾಸೆ ಗತಿಗೇಡಲ್ಲವೇ? ಹೌದೌದು. ಏಯ್, ನಾರಾಯಣ ನಾರಾಯಣ ಅಂತ ಬೀದಿಲೆಲ್ಲ ನಾಟಕ ಮಾಡ್ಬಿಟ್ರೆ ನಾ ಬಿಟ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ಯಾ? ನಾರಾಯಣ ನಾರಾಯಣ ಇಳಿತಾ ಇದೀಯಾ? ನಾರಾಯಣ ನಾರಾಯಣ ಈಗ ಇಳಿತಾ ಇದೆ, ಇಳೀತು. ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ ಮಾನವ, ಈ ರೀತಿ ವಿಘ್ನೇಶ್ವರನನ್ನು ರಸ್ತೆಯಲ್ಲಿ ಇಟ್ಟಿರುವ ಕಾರಣವೇನು? ಹೋಗಯ್ಯ, ಬೆಳಗ್ಗಿಂದ ಬೋಣಿನೇ ಆಗಿಲ್ಲ ಅಂತ ತಲೆ ಕೆಟ್ಟು ಕೂತಿದೀನಿ. ಯಾವನು ಒಂದು ಗಣಪತಿ ತಗೊಂಡೋಗಿಲ್ಲ ಅಂತ ಆಗ್ಲೇ ನೀವಿಬ್ರು ಡ್ರಾಮಾ ಡ್ರೆಸ್ ಹಾಕೊಂಡು ಭಿಕ್ಷೆ ಬೇಡಕ್ ಬಂದ್ಬಿಟ್ರ? ಹೋಗಯ್ಯ. ಮಾನವ, ಹಾಗೆಲ್ಲ ನಮ್ಮನ್ನು ಹಗುರವಾಗಿ ಮಾತನಾಡಬೇಡ. ನಾನು ನರಕಾಧೀಶ, ಯಮಧರ್ಮ. ನೀನು ಯಮಧರ್ಮ, ಮತ್ತವನು ಗುಪ್ತ ಗುಪ್ತ ಚಿತ್ರಗುಪ್ತ. ಹೌದು, ಇಲ್ಲಿಗೆ ಯಾಕೆ ಬಂದ್ರಿ ನೀವು? ನಾನು ನನ್ನ ಭಕ್ತನನ್ನು ಅರಸುತ್ತಾ ಇಲ್ಲಿಗೆ ಬಂದೆ. ತಪ್ಪಿಸಿಕೊಳ್ಳೋದಕ್ಕೆ ಒಳ್ಳೆಯ ಸಮಯ. ನಾರಾಯಣ 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 ನಾರಾಯಣ. ಸತ್ಯಕ್ಕೂ ಏನು ಕೇಳ್ತಿಲ್ಲ. 3 ವರ್ಷದಿಂದ ನನಗೆ ಏನು ಕೇಳಿಸ್ತಿಲ್ಲ, ನಿನಗೇನ್ ಕೇಳಿಸುತ್ತಯ್ಯೋ? ಹೊಗ. ನಾರಾಯಣ ನಾರಾಯಣ, ನಿಜಕ್ಕೂ ಈ ಲೋಕ ಹುಚ್ಚರ ಸಂತೆಯೇ. ನಾರಾಯಣ ನಾರಾಯಣ. ಏನು ನಾರಾಯಣ?
ಏಕೆ ನಾರಾಯಣ ಮುತ್ತು ಕೊಟ್ಟು ಕಣ್ಣು ಮಿಟುಕಿಸುತ್ತಿರುವೆ? ಯೋ ನಿನಗಲ್ಲಯ್ಯ, ಅಲ್ಲೋಡು. ಓ ಹಾಗೆ ವಿಷಯ. ನಾರಾಯಣ ನಾರಾಯಣ. ಯೋ ನಮ್ ಟ್ಯಾಕ್ಸ್ ನಮ್ಗೆ ಬಾರೆ ಆ ಕಡೆ. ನಾರಾಯಣ ನಾರಾಯಣ. ಎಂದೂ ಹೋಗದ ಹುಚ್ಚಿದು. ಏ ಹುಲುಮಾನವ, ಗಿರಿಜಾಪುತ್ರನನ್ನು ತಂದು ಹೀಗೆ ರಸ್ತೆಯ ಬದಿಯಲ್ಲಿಟ್ಟು ಮಾರುತ್ತಿರುವೆಯಲ್ಲ, ನಿನ್ನ ಅವಿವೇಕಕ್ಕೆ ಏನನ್ನಬೇಕು? ಅಯ್ಯೋ ಯಮಧರ್ಮ, ಇವರು ಭೂಲೋಕದ ಜನ. ಹೆತ್ತವರನ್ನು ನೋಡುವುದಿಲ್ಲ, ಹೆತ್ತ ಸ್ವಂತ ಮಕ್ಕಳನ್ನು ನೋಡುವುದಿಲ್ಲ, ಇನ್ನು ದೇವರನ್ನು ನೋಡುತ್ತಾರೆ, ಎಲ್ಲವನ್ನು ಮಾರುತ್ತಿರ್ತಾರೆ. ಚಿತ್ರಗುಪ್ತ, ಹಾಗಾದ್ರೆ ಈ ನರಕುನ್ನಿಗಳಿಗೆ ವಿಶೇಷವಾದ ರವರವ ನರ್ಕವನ್ನು ಸೃಷ್ಟಿಸಬೇಕು. ಮಹತ್ ಕಾರ್ಯವದು, ಮಾಡೋಣ ಬಿಡಿ. ಹುಲುಮಾನವ, ಗಿರಿಜಾಪುತ್ರನನ್ನು ತಂದು ಈ ರೀತಿ ರಸ್ತೆ ಬದಿಯಲ್ಲಿಟ್ಟು ಮಾರಾಟ ಮಾಡುವುದನ್ನು ನಿಲ್ಲಿಸು. ಇಲ್ಲದಿದ್ದರೆ ನೀನು ನಮ್ಮ ಲೋಕಕ್ಕೆ ಬಂದಾಗ ಕುದಿಯುವ ಎಣ್ಣೆಯಲ್ಲಿ ನಿನ್ನನ್ನು ಹಾಕಿ ಬೋಂಡವನ್ನು ಕರೆಯುವಂತೆ ಕರೆದು ಬಿಟ್ಟೇನು. ಏ ರಾಮಕೃಷ್ಣ ಗೋವಿಂದ, ದೊಣ್ಣೆ ತಿಸನ್ರ ದೊಣ್ಣೆ ಎಂದರೆ ಬೆಂಡೆ. ನಮ್ಮ ಶ್ರೀಕೃಷ್ಣ ಪರಮಾತ್ಮನು ಗೋಪಿಕೆಯರ ಮನೆಯಲ್ಲಿ ಕದ್ದು ತಿನ್ನುತ್ತಿದ್ದನಲ್ಲ, ಆ ಬೆಣ್ಣೆ ಚಿತ್ರಗುಪ್ತ. ಆ ದೊಣ್ಣೆಯಲ್ಲಿ ನಿಮಗೆ ಇಕ್ಕಿದರೆ ನಿಮ್ಮ ಮೈ ಬೆಣ್ಣೆ ಆದಂಗ ಆಗುತ್ತದೆ. ಓಡು ಓಡು ಓಡು. ಯಾಕ್ರೋ ನಾರದ ಮುನಿಗಳನ್ನ ಓಡಿಸ್ಕೊಂಡ್ ಬರ್ತಿದ್ದೀರಾ? ಇವ್ರನ್ನ ಯಾರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಇವರು ಶ್ರೀಮಾನ್ ನಾರಾಯಣನ ಪರಮ ಭಕ್ತರು. ಹೋಗ್ತಿರೋ ಇಲ್ವೋ? ಹೋಗ್ರೋ, ಗೆಟ್ಟಾಯ್ತೈತೆ. ನಾರಾಯಣ ನಾರಾಯಣ, ನಿಮಗಾದ್ರೂ ನನ್ನ ಗುರುತು ಸಿಕ್ಕುತ್ತಲ್ಲ. ನಮೋ ನಮಃ. ನಾರದ ಮುನಿಗಳೇ, ತಾವು ಯಾರು ಅಂತ ಗೊತ್ತಿಲ್ದೇನೆ ಆ ಹುಚ್ಚರು ಹೀಗೆಲ್ಲ ಮಾಡ್ಬಿಟ್ರು. ಅದಕ್ಕೋಸ್ಕರ ಅವ್ರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೇನೆ. ಕ್ಷಮಿಸ್ಬಿಡಿ. ನನ್ನ ಕಾರ್ಯವೆಲ್ಲವೂ ಮಂಗಳವಾಗ್ಲಿ ಅಂತ ನೀವು ನನಗೆ ಆಶೀರ್ವಾದ ಮಾಡಿ ಮುನಿಗಳೇ. ಎಲ್ಲಿ ನಿಮ್ ಕಾಲು? ಎಳೆಯಲು ಮುಗಿಯಲು? ಮುಗಿಯಲು ಸ್ವಾಮಿ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ನನ್ನ ಡಾಕ್ಟರ್ ಅನ್ಕೊಂಡ್ಬಿಟ್ರ? ನಾನು ಹುಚ್ಚ. ನಾರಾಯಣ ನಾರಾಯಣ. ನಾನು ಹೇಳಿ ತಗೊಂಬಂದ್ರ ಬೇಗ. ಅಯ್ಯೋ ನಾರಾಯಣ. ಜಾಸ್ತಿ ಆಗುತ್ತದೆ. ನಾರಾಯಣ ನಾರಾಯಣ. ಬರ್ತಿದ್ದಾರೆ. ನಿಲ್ಲಿ. ಅಯ್ಯೋ ಭಕ್ತ, ಭಕ್ತ ಓಡಬೇಡ, ನಿಲ್ಲು ಭಕ್ತ. ಚಿತ್ರಗುಪ್ತ, ಯಮಧರ್ಮ ನಿಂತ್ಕೊಳ್ಳಿ. ಯಮಧರ್ಮ, ಯಮಧರ್ಮ. ಯಮಧರ್ಮ, ಚಿತ್ರಗುಪ್ತ ನಿಂತ್ಕೊಳ್ರು, ಮಾತು ಕೇಳ್ರು. ಅಯ್ಯೋ ಯಮಧರ್ಮ, ಚಿತ್ರಗುಪ್ತ. ಯಮಧರ್ಮ, ಚಿತ್ರಗುಪ್ತ. ಅಯ್ಯೋ ಚಿತ್ರಗುಪ್ತರೇ, ಓಡಿ ಓಡಿ, ಬೇಗನೆ ತಪ್ಪಿಸಿಕೊಳ್ಳೋಣ, ಓಡಿ ಓಡಿ. ಈ ನನ್ನ ಮಕ್ಕಳು ಎತ್ತಾಕಳ್ರ. ಅಯ್ಯೋ, ನಮಗೆ ಏನು ಗ್ರಾಚಾರ ಕಾದಿದೆಯೋ ತಿಳಿದಾಗಿದೆಯಲ್ಲ. ಪೊಲೀಸ್, ಪೊಲೀಸ್ ಬರ್ತಿದ್ದಾರೆ, ಹುಷಾರು, ತಪ್ಪಿಸ್ಕೊಳ್ಳಿ. ರಂಗಿ ಗಂಗಿ ಗಂಗಿ, ಹೋಗು ಹೋಗು ಹೋಗು. ರಂಗಿ ರಂಗಿ ರಂಗಿ, ಪೊಲೀಸ್ ಬರ್ತಿದ್ದಾರೆ, ಓಡು ಓಡು. ಅಕ್ಕ ಶೈಲಾ ಆಂಟಿ, ತಪ್ಪಿಸ್ಕೋ ತಪ್ಪಿಸ್ಕೋ, ಪೊಲೀಸ್ ಬರ್ತಾವ್ರೆ. ಯಮಧರ್ಮ, 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 ಯಮಧರ್ಮ. ಯಾರ ನೀನು? ಇಲ್ಲಕ ಬಂದೆ? ನಾರಾಯಣ ನಾರಾಯಣ. ನಾರಾಯಣನ ಬಾ, ಅಲ್ಲಿದ್ದಾನೆ. ಯಮಧರ್ಮ, ಯಮಧರ್ಮನು ಅಲ್ಲಿದ್ದಾನ, ಬಾ. ಚಿತ್ರಗುಪ್ತ ಎಲ್ಲರೂ ಇದ್ದಾರೆ, ಬರ್ರಿ ಅಲ್ಲಿ. ಎತ್ತ ಕಡೆ ಇವನ್ನ ಎಲ್ಲರೂ ಅಲ್ಲಿ. ನಾರಾಯಣ ನಾರಾಯಣ. ನಾರದನ್ನ ಪೊಲೀಸ್ನವರು ಎತ್ತಕೊಂಡು ಹೋಗ್ಬಿಟ್ಟಿದ್ದಾರೆ. ಹೌದಾ? ಸರಿ, ಹೋಗಿ ನೋಡೋಣ ಬಾ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ.
ನಾರಾಯಣ ನಾರಾಯಣ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಹಾಗಂದ್ರೆ ಏನು ನಾರಾಯಣ? ನನ್ನನ್ನ ಸಿಂಗಲರ ಕರೀತಾ ಇದೀಯಾ? 64 ಇವನ ಹೆಸರೇನು? ಅವನನ್ನೇನು ಕೇಳುತ್ತೀಯ? ನಾನೇ ಹೇಳುತ್ತೇನೆ. ನನ್ನ ಹೆಸರು ನಾರದ. ನಾರಾಯಣ ನಾರಾಯಣ. ಮತ್ತೆ ನನ್ನನ್ನ ಸಿಂಗಲರ ಕರೀತಾ ಇದೀಯಾ? ಹೇ, ನೋ ನಾರಾಯಣ, ನಾರಾಯಣ ರಾವ್. ನಾರಾಯಣ ನಾರಾಯಣ. ಓ 64 ಟೆನ್ಷನ್ ಟೆನ್ಷನ್ ಟೆನ್ಷನ್. ಬಿಪಿ ಟ್ಯಾಬ್ಲೆಟ್ ಪ್ಲೀಸ್. ಅಯ್ಯೋ ಹುಡುಕೋ ಹುಡುಕೋ, ಇಡೀ ಸರ್ವಿಸೇ ಹುಡುಕ್ತಾ ಇರೋ ಹುಡುಕ್ತಾ ಇರೋ. ನಾರಾಯಣ ನಾರಾಯಣ. ಅಯ್ಯೋ ಬೇಗ ಕೊಡು, ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಅವನು ಹೊರ ಕರಿ. ನಾರಾಯಣ ನಾರಾಯಣ. ಏಯ್ ಲಾಠಿ ತಗೊಂಬರ. ಲಾಠಿ ಅಂದರೇನು? ಲಾಠಿ ಅಂದ್ರೆ ಇದು. ಓ, ಇದರಿಂದ ನೀನು ಏನು ಮಾಡಬಲ್ಲೆವು? ಇದರಿಂದ ನೀನ್ ಬೋಟಿ ತೆಗಿತೀನಿ. ಬೋಟಿ ಅಂದರೇನು? ನಿನ್ ನಿಜವಾದ ಹೆಸರೇನು? ನಾರದ. ನಿನ್ ತಂದೆ ಹೆಸರೇನು? ಬ್ರಹ್ಮದೇವ. ಬ್ರಹ್ಮದೇವ. ತಂದೆ? ತಾಯಿ? ಸರಸ್ವತಿ. ನಾರಾಯಣ. ಬ್ರಹ್ಮದೇವ ತಂದೆ, ತಾಯಿ ಸರಸ್ವತಿ, ನೀನು ನಾರದ. ತಡವಾಗಿ ಆದ್ರೂ ನಿನಗೆ ತಿಳಿಯುತ್ತಲ್ಲ ಮಾನವ. ನನಗೆ ತಿಳಿತು. ನಿನ್ ಸ್ಟೇಷನ್ ಅಂದ್ರೆ ಏನು ಅಂತ ನಾನೇ ಹೇಳ್ಕೊಡ್ತೀನಿ. ಏಯ್ ಇವನಿಗೆ ಬಾಂಬೆ ಕಟ್ ಹಾಕ್ಬೇಕು, ಎತ್ತು ಒಳಗೆ ಹಾಕೋ. ಎಸ್ ಸರ್. ಬಾಂಬೆ ಅಂದ್ರೆ ರಂಬೆ ಸಂಬಂಧಿಕರೇ. ಅಲ್ರಿ, ನಿಮಗೆ ಯಾಕ್ರಿ ನಾಟಕದ ಹುಚ್ಚು ಬಂತು? ಈ ತುಂಟ ಬಾಲಕ ಈ ತಾಯಿಯ ಮಗನೇ ಇರಬೇಕು ಅಲ್ಲವೇ? ಪಾಲೆ, ಸ್ವಲ್ಪ ಸುಮ್ಮನೆ ಇದ್ರೆ ನಿಮ್ಗೆ ಒಳ್ಳೇದು. ನಾರಾಯಣ. ಮೂಡ್ ಔಟ್ ಆದಾಗ್ಲೆಲ್ಲ ಈ ರೀತಿ ನಾರ್ದನ್ ಡ್ರೆಸ್ ಹಾಕೊಂಡು ಏನಾದ್ರೂ ಒಂದು ಅನಾಹುತಕ್ಕೆ ಕಾರಣ ಆಗ್ತಾರೆ. ಸರ್ ಪ್ಲೀಸ್ ಸರ್. ಇವನು ನಿನಗೇನಾಗಬೇಕು? ಅವರು ನನ್ ಗಂಡ. ಸುಳ್ಳು, ಅವರನ್ನು ನಂಬೇಡಿ. ನಾನು ಬ್ರಹ್ಮಚಾರಿ. ಹೀಗೆ ಸರ್, ಹೀಗೆ. ನಾನು ಬ್ರಹ್ಮಚಾರಿ ಸಂಸಾರಿ ಅಲ್ಲ ಅಂತ ಹೀಗೆ ಸರ್, ಈ ಡ್ರೆಸ್ ಹಾಕೊಂಡಾಗೆಲ್ಲ ಹೀಗೆ ಅರಿಸ್ತಾರೆ. ಅಯ್ಯೋ ನಾರಾಯಣ. ನನ್ನ ಕರ್ಮ. ಬೇಕಾದ್ರೆ ನನ್ನ ಮುದ್ದು ಕಂದನ್ನ ಕೇಳಿ ಸರ್, ಅಲ್ವೇನೋ? ಹೌದು ಸರ್, ಎಲ್ಲಾರ ತಂದೆನೂ ಮಕ್ಕಳು ಬುದ್ಧಿ ಹೇಳ್ತಾರೆ, ಆದ್ರೆ ನನ್ ತಂದೆಗೆ ನಾನೇ ಬುದ್ಧಿ ಹೇಳ್ಬೇಕು. ಅಯ್ಯೋ ನನ್ ಕರ್ಮ. ಅಯ್ಯೋ ಅಯ್ಯೋ, ನನಗೇನು ಅರ್ಥವಾಗುತ್ತಿಲ್ಲ ನಾರಾಯಣ. ಅಯ್ಯೋ, ನನ್ನ ಹೆಸರು ನಾರಾಯಣ ರಾವ್ ಅಂತ. ನಾರಾಯಣ ನಾರಾಯಣ ಅಂತಾರಲ್ಲಮ್ಮ ಇವರು. ಈ ಬಟ್ಟೆ ಹಾಕ್ದಾಗೆಲ್ಲ ಹೀಗೆ ಸರ್. ಈ ನಾರ್ದ ನಾರಾಯಣನ್ ಪರಮ ಭಕ್ತ ಅಲ್ವೇ, ಅದಕ್ಕೆ ಅದನ್ನೇ ಜಪಿಸ್ತಾರೆ. ಅದು ತಮ್ಮ ಹೆಸರಲ್ಲ ಸರ್. ಇದೊಂದು ಮಾತ್ರ ಅವ್ರು ಹೇಳಿದ್ದು ಸತ್ಯ ಸರ್. ಇವ್ರು ಮಾತಾಡ್ತಾ ಇದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಟೆನ್ಷನ್ ಜಾಸ್ತಿ ಆದ್ರೆ ಬಿಪಿ ರೈಸ್ ಆಗುತ್ತೆ. ನನಗೂ ಬಿಪಿ ಇದೆಯಲ್ಲಮ್ಮ. ಅದಕ್ಕೆ ಸರ್, ಟೆನ್ಷನ್ ಜಾಸ್ತಿ ಆಗೋಕ್ ಮುಂಚೆ ದಯವಿಟ್ಟು ಇವ್ರನ್ನ ಬಿಟ್ಬಿಡಿ ಸರ್. ಎಸ್ ಎಸ್ ಎಸ್. ಕರ್ಕೊಂಡೋಗಮ್ಮ, ಹೋಗಯ್ಯ. ಇನ್ನೊಂದು ಸಾರಿ ನೀನು. ನಾರಾಯಣ ನಾರಾಯಣ. ಈ ಹುಚ್ಚ ಬೇಗ ಎಲ್ಲ ನಿಮ್ಮಿಂದಲೇ. ನೀವು ಬನ್ನಿ ಬನ್ನಿ, ನೀವು ಸುಮ್ನೆ. ಚಿತ್ರಗುಪ್ತರೆ, ಯಾರೋ ಬಾಲೆ ಬಂದು ನಾರದ ಮಹರ್ಷಿಗಳನ್ನು ಗಂಡನೆಂದು ಆ ಪುಟ್ಟ ಬಾಲಕನನ್ನು ಮಗನೆಂದು ಹೇಳಿ ನಾಟಕವಾಡಿ ಅವರನ್ನು ಬಿಡಿಸಿಕೊಂಡು ಹೋದಳಲ್ಲ, ಇದರ ಗೂಢಾರ್ಥವೇನಿರಬಹುದು? ಅಯ್ಯಯ್ಯೋ, ಅದರ ಗೂಢಾರ್ಥವನ್ನು ಬಿಡಿ, ನಾವು ಇಲ್ಲಿಂದ ಹೋಗುವ ಉಪಾಯವನ್ನು ಹೇಳಿ. ಅಯ್ಯ, ಅದೇನೋ ನೀವೇ ಹೇಳಿ. ಮಹಾಪ್ರಭು, ನೀವು ನಿಜವಾದ ಯಮಧರ್ಮ, ನಾನು ನಿಜವಾದ ಚಿತ್ರಗುಪ್ತ ಎಂದು ಹೇಳಿದರೆ ಇಬ್ಬರಿಗೂ ಧರ್ಮದೇಟು ಒಡೆಯುವರು. ಯಮಧರ್ಮನಿಗೂ ಧರ್ಮದೇಟೆ? ನಿಮಗೂ ಒಡೆಯುವರು, ನನಗೂ ಒಡೆಯುವರು. ಚಿತ್ರಗುಪ್ತರೆ, ಹಾಗಾದ್ರೆ ಒಳ್ಳೆಯ ಮಾತಿನಲ್ಲಿ ಸತ್ಯವನ್ನು ಹೇಳಲು ಪ್ರಯತ್ನ ಪಡೋಣ. ಇಕ್ತಾರೆ, ಇಕ್ಕಿಸ್ಕೊಳ್ಳಿ. ಇಕ್ತಾರೆ? ಮಹಾಪ್ರಭು, ನೀವು ಸತ್ಯವನ್ನು ಹೇಳಿದರೆ ಇಕ್ತಾರೆ, ನಾನು ಹೇಳಿದ ಹಾಗೆ ಸುಳ್ಳು ಹೇಳಿದರೆ ಬಿಟ್ಟು ಬಿಡುತ್ತಾರೆ. ಓ, ಯಮಧರ್ಮನ ಬಾಯಲ್ಲಿ ಸುಳ್ಳೆ? ಅಯ್ಯ, ಅದೇ ರಾಗ. ಏನು ಮಾಡಬೇಕೆಂದು ನನಗೇ ತೋಚುತ್ತಿಲ್ಲ. ಮಹಾಪ್ರಭು, ಈಗ ಅವರು ಬಂದರೆ ನಾವು ಯಾವುದಾದರೂ ನಾಟಕದ ಕಂಪನಿಯವರು ಎಂದು ಹೇಳಿಬಿಡೋಣ. ಯಾವ ನಾಟಕದ ಕಂಪನಿ ಎಂದು ಹೇಳುವುದು? ಉಚ್ಚೇಶ್ವರ ನಾಟ್ಯ ಸಂಘ ಕಮತಗಿ. ಉಚ್ಚೇಶ್ವರ? ಅಯ್ಯೋ, ನಾಟ್ಯ ಸಂಘ ಕಮತಗಿ. ಓ, ಕದಾತೆಗೆ ಕೈ ತೆಗಿರಿ. ನಮಗೂ ಇಕ್ಕಬಹುದು, ನಡೀರಿ.
ನೀವೆಲ್ಲ ಅಂತ ಜಾಗಕ್ಕೆ ಹೋಗಬಾರ್ದು. ಅದು ಏನಾയി? ಅದ್ ಏನೇ ಆಗ್ಲಿ ಇನ್ಮೇಲೆ ಅಂತ ಜಾಗಕ್ಕೆ ಹೋಗ್ಬೇಡಿ. ತಪ್ಪು ಮಾಡಿದೆವು. ನಿಮ್ಮ ಹೆಸರು? ಗುಪ್ತಾ, ಆರ್ಯವಂಶದವರು. ನಿಮ್ಮ ಹೆಸರು? ಧರ್ಮ. ಧರ್ಮ ಧರ್ಮ ಅಷ್ಟೇ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವೇಕೆ ಉದ್ಯೋಗವನ್ನು ಮಾಡಬೇಕು? ಅದು ನಾವು ನಾಟಕದ ಕಂಪನಿಯಲ್ಲಿ ನಟನೆ ಮಾಡುತ್ತೇವೆ, ಉದ್ಯೋಗ ಮಾಡುವುದಿಲ್ಲ. ಯಾವ ನಾಟಕದ ಕಂಪನಿ? ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ. ಏನಂದ್ರಿ? ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ. ಏನಾಯ್ತು? ಹುಚ್ಚೇಶ್ವರ ನಾಟ್ಯ ಸಂಘ ಆ ಕಂಪನಿಲಿ ನಮ್ಮ ತಾತ ಧರ್ಮರಾಯನ ಪಾತ್ರ ಮಾಡ್ತಾ ಇದ್ರು. ನನ್ನ ಮಗನ ಪಾತ್ರವೇ? ಅಂದರೆ ಯಮಧರ್ಮನ ಪಾತ್ರವೇ ಧರ್ಮರಾಯನ ಪಾತ್ರವೇ? ನಮ್ಮ ತಂದೆ ಅದೇ ಕಂಪನಿಲಿ ಆಂಜನೇಯನ ಪಾತ್ರ ಮಾಡ್ತಾ ಇದ್ರು. ಅದೇ ಕಂಪನಿಲಿ ನಾನು ಶ್ರೀಕೃಷ್ಣನ ಪಾತ್ರ ಮಾಡ್ಬೇಕು. ಯಾಕೆ? ಮಾಡಿದ್ದರೆ ನಯನ ಮನೋಹರವಾಗಿರುತ್ತಿತ್ತು. ಆದ್ರೆ ನಾನೇನ್ ಮಾಡ್ಲಿ? ನನ್ನ ಸೋದರ ಮಾವ ನನಗೆ ವಿದ್ಯಾಭ್ಯಾಸ ಕೊಡಿಸಿ ಈ ಕೆಲಸ ಕೊಡಿಸ್ಬಿಟ್ಟ. ಅಕಟಕಟ, ನಿಮ್ಮ ಸೋದರ ಮಾವ ಕಂಸನ ಜಾತಿಯವನಿರಬೇಕು. ನಾವಿನ್ನು ಹೋಗಿ ಬರೋಣವೇ ನಾರಾಯಣ ರಾಯರೇ? ನಾರಾಯಣ ರಾಯರೇ? 64. ಎಸ್ ಸರ್. ಇವರಿಬ್ಬರನ್ನು ರಾಜ ಮರ್ಯಾದೆಯಿಂದ ಬೀಳ್ಕೊಡು. ಒಂದ್ ನಿಮಿಷ, ಹೋಗೋದು ಹೋಗ್ತೀರಾ? ಒಂದು ಸೀಸ್ ಪದ್ಯನೋ, ಒಂದು ಕಂದ ಪದ್ಯನೋ, ಒಂದು ಡೈಲಾಗೋ ಎಳೆದು ಬಿಸಾಕ್ ಹೋಗಿ. ಚಿತ್ರಗುಪ್ತರೇ, ಈ ಕಂದ ಪದ್ಯವನ್ನು ಖ್ಯಾತ ಹೊನ್ನಪ್ಪ ಭಾಗವತರವರು ಹಾಡಿದ್ದು. ಅದನ್ನೇಕೆ ನೀವು ಕರ್ಕಶವಾಗಿ ಹಾಡುತ್ತಿರುವಿರಿ? ಕಂದ ಪದ್ಯ ಯಾರಿಗೂ ಏನದು ಗುಸುಗುಸು? ಅಲ್ಲ, ನೀವು ಕಂದ ಪದ್ಯ ಕೇಳಿದ್ರಿ? ನಾನು ಹೇಳಿದ್ದು ಯಮಧರ್ಮನ ಮೇಲೆ ಹಾಡಿ ಎಂದು. ನಾನೇ ಒಂದು ಕಂದ ಪದ್ಯವನ್ನು ಹಾಡುತ್ತೇನೆ, ಕೇಳಿ. ನರಕಾಧಿಪತಿಯೇ ಸೂರ್ಯಪುತ್ರನೇ. ಸಾರ್, ನಿಮ್ಮೇಲೆ ಕೈ ಎತ್ತವನೆ ಹಿಡ್ಕೊಂಡು 4 ತದುಕ್ಲ. ಬೇಡ, ಯಮಧರ್ಮನ ಪಾತ್ರದಲ್ಲಿ ತಲ್ಲೀನನಾಗಿದ್ದಾನೆ. ರಾಜ ಮರ್ಯಾದೆಯಿಂದ ಇವನು ಕಳಿಸಿಕೊಡು. ತಾವಿನ್ನು ಬೇಗ ಬನ್ನಿ. ಏಕೆ ಹೀಗಾಯಿತೆಂದು ತಿಳಿಯುತ್ತಲೇ ಇಲ್ಲ ಚಿತ್ರಗುಪ್ತರೇ. ಯಾಕೆ ಹೀಗ್ ಮಾಡಿದ್ರಿ? ಚಿತ್ರಗುಪ್ತರೇ, ಆ ಬಾಲೆ ಅನುಭವಿಸುತ್ತಿರುವ ವಿರಹ ವೇದನೆಯನ್ನು ನೋಡಿದರೆ ನನಗೇಕೋ ಸಂಕಟವಾಗುತ್ತಿದೆಯಲ್ಲ. ನನಗೂ ಬಹಳ ಸಂಕಟವಾಗುತ್ತಿದೆ. ಚಿಚಿ, ನೀವು ಸಂಕಟ ಪಡಬಾರದು. ಚಂಬಲ ಕಡಿ ಬಂಬ. ತಾಯಿ, ಅದೇ ಆಗ್ಲಿಲ್ಲ ಅಂತ ನನ್ ಗಂಡ ಮನೆ ಬಿಟ್ಟು ಹೋಗಿರೋದು. ಅಂದರೆ ಅಂದರೆ ಏನು ಅಂತ ಹೇಳಿ, ನನಗ್ ಮದ್ವೆ ಆಗಿ 4 ವರ್ಷ ಆಯ್ತು. ನನಗ್ ಮಕ್ಳಾಗ್ಲಿಲ್ಲ ಅಂತ ನೀನ್ ಬಂಜೆ ಅಂತ ಹೇಳಿ ನನ್ನನ್ ಬಿಟ್ಟು ಹೊರಟೋದ. ಅಯ್ಯೋ, ಇವತ್ತಿಗೆ ನನ್ ಗಂಡ ಮನೆ ಬಿಟ್ಟು ಹೋಗಿ 30 ಗಂಟೆ 30 ನಿಮಿಷ 30 ಸೆಕೆಂಡ್ ಆಯ್ತು. ನಿಮ್ ಡ್ರೆಸ್ ನೋಡಿದ್ರೆ ಬೀದಿಲ್ ಭಿಕ್ಷೆ ಬೇಡ, ಸ್ಟ್ಯಾಂಡರ್ಡ್ ಭಿಕ್ಷುಕರ ತರ ಕಾಣಿಸ್ತಿಲ್ಲ. ಯಾವ್ದಾದ್ರೂ ಬೀದಿಲಿ ನನ್ ಗಂಡ ಸಿಕ್ಕಿದ್ರೆ ದಯವಿಟ್ಟು ನನಗ್ ತಿಳಿಸ್ತೀರಾ? ಅವರು ಬರೋವರೆಗೂ ನಾನು ಈ ಜಾಗ ಬಿಟ್ಟು ಹೋಗಲ್ಲ. ಪಾಪ, ಜಂಟಿಯಾಗಿ ಜಟಕಾಬಂಟಿ ನಡೆಸಬೇಕಾದ ಈ ಅಮ್ಮನನ್ನು ಇವರ ಗಂಡ ಒಂಟಿಯಾಗಿ ಬಿಟ್ಟು ಹೋಗಿದ್ದಾನೆ. ಒಂದು ತರಹ ಒಳ್ಳೆಯದೆ. ನಿಮ್ಮ ಗಂಡನ ಗುರುತಿನ ಚೀಟಿ ಏನಾರು ಇದೆಯೇ? ಇದೆ, ಇದೇ ಅವ್ರ ಫೋಟೋ. ಕೊಡಿ. ಅವನೇ ಇವನು, ಇವನೇ ಅವನು. ಬಾಲೆ, ನಿನ್ನ ಗಂಡನ ಭಾವಚಿತ್ರದ ಮೇಲೆ
ಧರ್ಮ ಧರ್ಮ ಈ ಯಮಧರ್ಮನ ಕಡ್ಡು ಬಿದ್ದಾಯಿತು. ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮಿ ಪಾರ್ವತಿ ಸರಸ್ವತಿ ರಾಣಗೂ ಕ್ಷಣ ಮಾತ್ರದಲ್ಲಿ ನಿಮ್ಮ ಗಂಡನನ್ನು ನಾವು ಹುಡುಕಿ ಕೊಡುತ್ತೇವೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಬಾಲೆ ಅಲ್ಲಿ ನೋಡು. ಅವ್ರೆ ನನ್ ಗಂಡ. ನಿಲ್ಲು, ಕ್ಷಣ ಮಾತ್ರದಲ್ಲಿ ನೀನು ದುಡುಕಿದರೆ ನಿನ್ನ ಬಾಳು ಗೋಳು. ಈಗ ನೀನು ಅಲ್ಲಿ ಹೋದಾಗ ನಿನ್ನ ಹೆಸರೇನೆಂದು ಕೇಳಿದರೆ ನಾರದ ಮಹರ್ಷಿ ಎಂದು ಹೇಳುತ್ತಾನೆ. ನಿನ್ನ ತಂದೆಯ ಹೆಸರೇನೆಂದು ಕೇಳಿದರೆ ಬ್ರಹ್ಮದೇವ ಎಂದು ಹೇಳುತ್ತಾನೆ. ನಿನ್ನ ತಾಯಿಯ ಹೆಸರೇನೆಂದು ಕೇಳಿದರೆ ಸರಸ್ವತಿ ಎಂದು ಹೇಳುತ್ತಾನೆ. ನೀವು ಇಲ್ಲಿ ಏಕೆ ಬಂದಿರಿ ಎಂದು ಕೇಳಿದರೆ ಯಮಧರ್ಮನನ್ನು ಚಿತ್ರಗುಪ್ತರನ್ನು ಹುಡುಕಿಕೊಂಡು ಈ ಭೂಲೋಕಕ್ಕೆ ಬಂದೆ ಎಂದು ಹೇಳುತ್ತಾನೆ. ಅದಕ್ಕೆ ಹೋಗೋ ಚಿತ್ರಗುಪ್ತರೇ, ಇಲ್ಲಿಯವರೆಗೂ ನಾರದ ಮಹರ್ಷಿಗಳನ್ನು ಕಲಹಪ್ರಿಯ ಕಲಹಪ್ರಿಯ ಎಂದು ಹೇಳುತ್ತಿದ್ದರು. ಈಗ ಹೆಸರಿಗೆ ನಾವು ಲಗ್ಗೆ ಹಾಕುತ್ತಿದ್ದೇವೆ. ನಾನಲ್ಲ, ನೀವು. ನಾರಾಯಣ ನಮಸ್ಕಾರ. ನಾರಾಯಣ ನಾರಾಯಣ. ತಮ್ಮ ಹೆಸರು? ನಾರದ. ತಮ್ಮ ತಂದೆಯ ಹೆಸರು? ಬ್ರಹ್ಮ. ತಮ್ಮ ತಾಯಿಯ ಹೆಸರು? ಸರಸ್ವತಿ. ನೀವು ಯಮ ಚಿತ್ರಗುಪ್ತರನ್ನು ಹುಡುಕುತ್ತಿದ್ದೀರಾ? ಹೌದು. ನಿಮಗೆ ಹೇಗೆ ತಿಳಿಯಿತು? ಅವರು ನಮ್ಮ ಮನೆಯಲ್ಲಿದ್ದಾರೆ. ಹೌದೇ? ನಾರಾಯಣ ನಾರಾಯಣ. ಬನ್ನಿ ಹೋಗೋಣ. ನಾರದರ ಗತಿ ಅಧೋ ಗತಿ. ನಾರಾಯಣ ನಾರಾಯಣ. ಮುತ್ತಿಕ್ಕೆ ಮುದ್ದಾಡುಪ್ಪ ಅಪ್ಪಿಕೋ ಅಪ್ಪಿಕೋ ಲಕ್ಕಂತಲ್ಲ ಮಾಡುಪ್ಪ ತಪ್ಪಿಕೋ ತಪ್ಪಿಕೋ ಮನಸ್ಸಲ್ಲಿ ಮನಸ್ಸ ಇಟ್ಟುಕೋ ಕಣ್ಣಿಂದ ಕನಸ ಎತ್ತಿಕೋ ಮತ್ತಲ್ಲಿ ನನ್ನ ಅಪ್ಪಿಕೋ ನನ್ನಂದ ಬಾಚಿ ದೋಚಿಕೋ ಸ್ವರ್ಗಾದ ಏಣಿ ಹತ್ತಿಕೋ ಮುತ್ತಿಕ್ಕಿ ಮುತ್ತಾಡುಪ್ಪ ಅಪ್ಪಿಕೋ ಅಪ್ಪಿಕೋ ಲಕ್ಕಂತಲ್ಲ ಮಾಡುಪ್ಪ ತಪ್ಪಿಕೋ ತಪ್ಪಿಕೋ. ವಾಸುದೇವ. ಮಡಿಯನ್ನ ಕೆಡಿಸಬೇಡವೇ, ಮೈಲಿಗೆಯ ಮಾಡಬೇಡವೇ. ನಾರಾಯಣ ನಾರಾಯಣ ಅಲ್ಲ ಪ್ರೇಮಾಯಣ ಪ್ರೇಮಾಯಣ. ಛೀ, ನಾರಿಯಲ್ಲ ನೀನು, ಹೆಮ್ಮಾರಿ ಹೆಮ್ಮಾರಿ. ಹೆಣ್ಣಾಗಿ ಲಜ್ಜೆ ಬೇಡವೇ, ಅದ್ದಂತೆ ಹಾರಬೇಡವೇ. ರೊಮ್ಯಾನ್ಸ್ ಆಟವ ಕನ್ವಿನ್ಸ್ ಮಾಡುವ ಸಸ್ಪೆನ್ಸ್ ತಾಳಲಾರನ. ಬಾ ಬಾ ಮುತ್ತಿಕ್ಕಿ ಮುದ್ದಾಡು ಬಾ ಅಪ್ಪಿಕೋ ಅಪ್ಪಿಕೋ ಬಾ ಲಕ್ಕಂತಲ್ಲ ಮಾಡು ಬಾ ತಪ್ಪಿಕೋ ತಪ್ಪಿಕೋ ಅಪ್ಪ ತಪ್ಪಿಕೋ.
ಕಾಮಾಂಧೆ ಮನಸ್ಸಲ್ಲಿ ಮನಸ್ಸ ಇಟ್ಟುಕೋ, ಕಣ್ಣಿಂದ ಕನಸ ಎತ್ತಿಕೋ, ಮತ್ತೆ ನನ್ನ ಒಪ್ಪಿಕೋ, ನನ್ನಂದ ಬಾಕಿಗೋ ಚಿಕ್ಕೋ, ಸ್ವರ್ಗಾಗ ಏಳಿ ಹತ್ತಿಕೋ. ಆಪದ್ಬಾಂಧವ ಅನಾಥ ರಕ್ಷಕ ಶ್ರೀಹರಿ ಗೋವಿಂದ ಕಾಪಾಡ 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 ಕಾಪಾಡ. ನಾರಾಯಣ 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 ನಾರಾಯಣ. ಯಾರೇ ನೀನು? ಇವ್ರ ಹಿಂದೆ ಯಾಕೆ ಬಿದ್ದಿದ್ಯಾ? ಗಂಡನ ಹಿಂದೆ ಹೆಂಡತಿ ಬಿದ್ರೆ ತಪ್ಪ? ಗಂಡನ ಇನ್ನಾತನ? ಅದು ಬರೀ ವೇಷ. ಅಲ್ಲೇ ನೀ ಹೋಗಿರೋದ್ ಮೋಸ. ನಾನೇನ್ ಮೋಸ ಹೋಗಿಲ್ಲ. ಅದಿರ್ಲಿ, ನೀನ್ ಯಾರು ಹೇಳು? ನಾನಾ ನಾರಾಯಣನ ಪರಮ ಭಕ್ತನಾದ ಈ ನಾರದನ ಭಕ್ತೆ. ಭಕ್ತೇನೋ ಅಥವಾ ಅನುರಕ್ತೇನೋ? ಈ ಹೆಣ್ಣಿನ ಬಾಯಿಗೆ ಲಗಾಮೇ ಇಲ್ಲ. ಏನ್ರಿ ಇವಳ ಎದುರುಗಡೆ ಎಲ್ಲ ನನ್ನನ್ನು ಬೈತಿದ್ದೀರಾ? ನಾರಾಯಣ ನಾರಾಯಣ ಅಲ್ಲ, ಪ್ರೇಮಾಯಣ ಪ್ರೇಮಾಯಣ. ಇವ್ರೇ ನಿಮ್ ಗಂಡ ಅಂತ ಯಾರು ಹೇಳಿದ್ದು? ಅದೇ ಇವ್ರ ತರ ವೇಷ ಹಾಕೊಂಡು ಬೀದಿನಲ್ಲಿ ನಾನ್ ಯಮಧರ್ಮರಾಯ, ನಾನ್ ಚಿತ್ರಗುಪ್ತ ಅಂತ ಹೇಳ್ಕೊಂಡು ಬೀದಿನಲ್ಲಿ ಅಲಿತಿದಾರಲ್ಲ ಅವ್ರೆ. ಓ ನಾರಾಯಣ ನಾರಾಯಣ, ನನಗೀಗ ತಿಳಿಯಿತು. ನಾನು ಯಮಧರ್ಮ ಚಿತ್ರಗುಪ್ತರನ್ನು ಕರೆದುಕೊಂಡು ಹೋಗಲು ಬಂದಿರುವುದು ಗೊತ್ತಾಗಿ ನನ್ನನ್ನು ಹೀಗೆ ಸಿಕ್ಕಾಕಿಸಿದ್ದಾರೆ. ಕಳೆದು ಹೋದ ನಿನ್ನ ಗಂಡನಾಣೆಗೂ ಇದು ಸತ್ಯ. ನಾರಾಯಣ ನಾರಾಯಣ. ಎಲ್ರಿ ಹೋಗಿದ್ರಿ? ನಾನು ಇವ್ರನ್ನ ಅಯ್ಯೋ, ನೀವು ಮಾಡೋದು ಒಂದೊಂದಲ್ಲ. ನನ್ ಕರ್ಮ ಕರ್ಮ ನೋಡಿದ್ರ ನನ್ನ ಒಂಟಿಯಾಗಿ ಬಿಟ್ಟು ಹೋಗಿದ್ದಕ್ಕೆ ಏನಾಯ್ತು ಅಂತ ನಾನು ನನ್ನ ಮಾತು ಕೇಳ್ರಿ. ನಾರಾಯಣ ನಾರಾಯಣ. ಯಾವನೋ ನನ್ಗೆ ಹೇಳ್ತಾನೆ ಹೋಗ್ತಾ ಇರೋದು? ಅಣ್ಣ ಅರ್ಜೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋತು, ನಿಂಗೆ ಹೇಳಕ್ ಟೈಮ್ ಸಿಗ್ಲಿಲ್ಲ. ಓ ಆಗಿದ್ದಾಗೋಯ್ತು, ಕಳಿಸ್ಕೋ. ನಿಧಾನ. ಅಯ್ಯೋ, ಈ ವೇಷದಲ್ಲಿ ನನಗೆ ಹೇಗೇಗೋ ಆಗುತ್ತಿರುವುದು. ಯಾಕಷ್ಟೇ ಹೆದರ್ಕೋತೀರಿ? ನಿಮ್ಗೇನು ಆಗದೆ ಇದ್ದಾಗ ನಾನ್ ನೋಡ್ಕೋತೀನಿ. ಈ ವೇಷದಲ್ಲಿ ಯಮಧರ್ಮರಾಜ ಚಿತ್ರಗುಪ್ತರು ನನ್ನ ಗುರುತು ಹಿಡಿಯುವುದು ಸಾಧ್ಯವೇ ಇಲ್ಲ. ಈಗ ನಾನು ಅವರನ್ನು ಹಿಡಿಯುವುದು ತುಂಬಾ ಸುಲಭ ಅಲ್ಲವೇ? ಚಿತ್ರಗುಪ್ತರೇ, ನಾನು ಈ ವೇಷದಲ್ಲಿ ಈಗ ಹೇಗೆ ಕಾಣಿಸುತ್ತಿದ್ದೇನೆ? ಬಹಳ ಚೆನ್ನಾಗಿ ಕಾಣುತ್ತೀರಿ. ನಾರದರು ಈ ವೇಷದಲ್ಲಿ ಇಪ್ಪರ್ಲಾಗ ಹಾಕಿದ್ರು ನಿಮ್ಮನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ನಾವು ಈ ವಸ್ತ್ರದಲ್ಲಿ ಹೇಗೆ ಕಾಣುತ್ತೇವೆ? ನೀವು ಈ ವೇಷದಲ್ಲಿ ಕಂಡು ಹಿಡಿಯುವ ಹಾಗೇ ಇಲ್ಲ. ವಾನರ, ನನ್ನನ್ನು ಎಲ್ಲರ ಮುಂದೆ ಯಮಧರ್ಮ ಎಂದು ಕರೆಯಬೇಡ. ಜಂಬು ಅಂತಾರೆ. ಏನದು? ತಾಯಿ, ಏತಕ್ಕಾಗಿ ರೋಧಿಸುತ್ತಿರುವೆ? ಅದ್ಭುತ ಅದ್ಭುತ. ತೆಗೆದುಕೊಳ್ಳಿ. ನನ್ ಮಗು ಕಾಪಾಡಿದ್ರಿ ನಿಮಗ್. ಅಲ್ಲ, ಬಾವಿ ಬಿದ್ದು ಈ ಮಗುನ ಕಾಪಾಡಿದ್ರು ಯಪ್ಪ ನೆಂದಿಲ್ಲ ಅಂದ್ಮೇಲೆ ಇವರು ಮನುಷ್ಯರಲ್ಲ, ಪವಾಡ ಪುರುಷರು ಇರ್ಬೇಕು. ಅಣ್ಣ, ಬಾವಿಲ್ ಬಿದ್ದು ನನ್ ಮಗುನ್ ಕಾಪಾಡಿದ್ರಿ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಗೆ ಕೋಟಿ ಕೋಟಿ ಪುಣ್ಯ ಬರ್ಲಿ. ಆಯ್ತಾಯ್ತು. ಕೋಟಿ ಕೋಟಿ ಪುಣ್ಯ ಬರ್ಲಿ ಅಣ್ಣ. ಪ್ರಭು, ಅವರು ನಿಮ್ಮನ್ನು ಅಷ್ಟು ಹೊಗಳುತ್ತಿದ್ದಾರೆ. ನೀವು ಯಾರನ್ನ ಹುಡುಕುತ್ತಿದ್ದೀರಿ? ನನ್ನನ್ನು ಈ ಬಾವಿಗೆ ನೂಕಿದವನು ಯಾರು ಎಂದು ಹುಡುಕುತ್ತಿದ್ದೇನೆ. ಅದು ನಾನೇ. ಮಹಾಪ್ರಭು, ಯಮಧರ್ಮ ಎಂದರೆ ಪಾಶವನ್ನು ಹಾಕಿ ಜೀವವನ್ನು ಎಳೆದುಕೊಂಡು ಹೋಗುವ ದುಷ್ಟಶಕ್ತಿ ಎಂದು ಮಾತ್ರ ಈ ಲೋಕಕ್ಕೆ ತಿಳಿದಿತ್ತು. ಹೌದು. ಆದರೆ ಯಮಧರ್ಮನು ಒಂದು ಜೀವವನ್ನು ಉಳಿಸಬಲ್ಲ ಎಂಬುದು ಈ ಪ್ರಪಂಚಕ್ಕೆ ತಿಳಿಯಬೇಕಾಗಿತ್ತು. ಅದಕ್ಕೆ ನಾನು ಹೀಗೆ ಮಾಡಿದೆ. ಅದು ತಪ್ಪೇ? ಆಹಾ, ಬಹಳ ವೀರವರ. ಅಲ್ಲ, ಮೈ ಗಾಡ್, ಏನ್ ವಿಚಿತ್ರ. ಯಾರಿಗ ಇಷ್ಟೊಂದು ಬಿಪಿ ಇರೋದಿಲ್ವೇ? ಡಾಕ್ಟರ್ ಅಂಕಲ್, ಮೇನ್ ರೋಡ್ ಅಲ್ಲಿ ಇವರು ಸ್ಟೈಲ್ ಆಗಿ ನಡ್ಕೊಂಡ್ ಬರ್ತಾ ಇದ್ರು. ಅಲ್ಲಿ ಫಾರಿನ್ ಲೇಡಿ ಇವ್ರನ್ನ ನೋಡ್ಬಿಟ್ಟು ನಾರಾಯಣ ನಾರಾಯಣ. ಹಲೋ
ಹಲೋ, ಹೌ ಆರ್ ಯು? ಐ ಆಮ್ ಫೈನ್ ಅನ್ನು. ಐ ಆಮ್ ಫೈನ್. ಅವ್ಳು ಕಿಸ್ಕೊಟ್ಟಿದ್ದೆ ತಡ ಹಿಂಗಾಗೋಗ್ಬಿಟ್ಟು. ಅವ್ರಿಗೆ ಏನಾಯ್ತು ಬಾಲಕ? ಅದೇ ಕಿಸ್ಸಿನ ವಿಷಯ ಹೇಳನ್ನಲ್ಲ, ಅದ್ರ ಪವಾಡ ಇದು. ಈ ಕಿಸ್ಸು ಅಷ್ಟೊಂದು ಪವರ್ಫುಲ್? ಈ ಭೂಮಿ ಗ್ಲೇವಿನಲ್ಲಿ ಸೂಪರ್ ಎಲ್ಲ ಆ ಹೆಬ್ಬನಲ್ಲೂ ಇಂಥ ಇಲ್ಲ. ನೀನ್ಯಾರ ಡುಪ್ಪು ಹೀರೋ ಶೋಕಿಲ್ಲ, ನಿನಗೆ ಸಿಗದು ರಂಗಿಲ್ಲ. ಸಂತಾನ ಬಿಲ್ಲ ಮೈಯೆಲ್ಲ ಥ್ರಿಲ್ಲ, ಲಬ್ಬು ಸಿಗ್ನಲ್ಗೆ ಕಾದಿದೆ ಹಾಲ್ ತಿನ್ನ ಚುಕ್ಕು ಬಗ್ಗುರಳ. ಇವಳು ಬಾಲಿಗೆ, ಅವಳು ಕಣ್ಣಿಗೆ, ಇವಳು ಚಂದ್ರಿಗೆ, ಅವಳು ಮೆನ್ಗೆ. Fashion dancing now, local Michael Jackson now. Oh yeah, WWF now, yeah, champion ನೀರಿನ. ಬಾಬಾ ಹತ್ತಿರ ನೀಡು ಉತ್ತರ, ಏಕೆ ಆತುರ ಬೇಡ ಕಾತುರ. ಆ ಇಂದ್ರ ಚಂದ್ರ ಎಲ್ಲ ಡೌ ಹಿಂದ ಬಿದ್ದಿದ್ರಲ್ಲ, ಅಂಡರ್ಸ್ಟ್ಯಾಂಡ್ ಆಯ್ತು ಬಿಲ್ಕುಲ್ಲ. ಈ ಬ್ಯೂಟಿ ಹುಚ್ಚಿನಲ್ಲಿ ಹಮ್ಮಾರು ನಾನು ಇಲ್ಲಿ, ಮೇಲು ಫಿಮೇಲು ಲವ್ ಕಾಡ್ತಾ ಇಲ್ಲ. ಈ ಭೂಮಿ ಲವ್ವಿನಲ್ಲಿ ಸೂಪರ್ ಎಲ್ಲ, ಆ ಹೆವನ್ನಲ್ಲೂ ಇಂಥ ಇಲ್ಲ. ನೀನ್ಯಾರ ಡುಪ್ಪು ಹೀರೋ ಶೋಕಿಲ್ಲ, ನಿನಗೆ ಸಿಗದು ರಂಗಿಲ್ಲ. ಕಿಸಿಗೆ ಕೆಸುವನ ಪ್ರಸನ್ನ ಲಸ್ ಮಾಡೋ ಆಸೆನ. ಬಾಬಾ ನೋಡು ಬಾ ಹತ್ತಿರ ಬಾ ಬೇಕಪ್ಪ, ಬಾಬಾ ನೋಡು ಬಾ ಹತ್ತಿರ ಬಾ ಬೇಕಪ್ಪ. ಬ್ಯಾಚುಲರ್ ಲೈಫ್ ಸಾಕು, ರೊಮ್ಯಾನ್ಸ್ ಬೇಕೇ ಬೇಕು, ಹೇಳೋರು ಕೇಳೋರಿಲ್ಲ ಲಗ್ಗಾಯ್ಸು. ಈ ಟೈಮು ನಿನ್ನದಾದ್ರೆ ಓಕೆ ಅಂದ್ರೆ ಲಜ್ಜಲ್ಲಿ ಮುಕ್ಕಟ್ಟು ಉಡ್ಡಾಯ್ಸ. ಈ ಭೂಮಿ ಗೆಲುವಿನಲ್ಲಿ ಸೂಪರ್ ಎಲ್ಲ, ನಮ್ ಸ್ವರ್ಗದಲ್ಲೂ ಇಂಥ ಇಲ್ಲ. ನೀನ್ಯಾರು ಡುಪ್ಪು ಹೀರೋ ಶೋಕಿಲ್ಲ, ನಿನಗೆ ಸಿಗದು ರಂಗಿಲ್ಲ. ಸಂತಾನ ಬಿಲ್ಲ ಮೈಯೆಲ್ಲ ಥ್ರಿಲ್ಲ, ಲವ್ ಸಿಗ್ನಲ್ಗೆ ಕಾದಿದೆ ಆರ್ ತಿನ್ನ ಚುಕ್ಕು ಬಗ್ಗುರಳ. ನನಗ್ಯಾಕಿಂತ ಕನ್ಸ್ಬಿತ್ತು ನಾರದ ಮುನಿಗಳೇ? ಚಿತ್ರಗುಪ್ತರೆ, ಆ ನಮ್ಮ ಭಕ್ತನ ಮನೆ ಇನ್ನೆಷ್ಟು ದೂರವಿರಬಹುದು? ಅದೇ ಹೋಗುತ್ತಾ ಹೋಗುತ್ತಾ ಹತ್ತಿರವಾಗಬಹುದು. ಮೊದಲು ನಾವು ಹೋಗುತ್ತಿರುವ ರಸ್ತೆ ಸರಿ ಇದೆ ಎಂದು ವಿಚಾರಿಸಿ.
ಅಲ್ಲಿರುವ ಮಾನವನನ್ನು ವಿಚಾರಿಸಿದರೆ ತಿಳಿಯಬಹುದು. ಮಾನವ, ಈ ರಸ್ತೆಯು ಕಳಾಸಿಪಾಳ್ಯಂಗೆ ಹೋಗುತ್ತದೆಯೇ? ಚಿತ್ರಗುಪ್ತರೆ, ಈ ಮಾನವ ಉದರದಲ್ಲಿರುವುದನ್ನೆಲ್ಲ ಬಾಯಲ್ಲಿ ತೆಗೆಯುತ್ತಿದ್ದಾನಲ್ಲ, ಅದಕ್ಕೆ ವಾಂತಿ ಎಂದು ಹೇಳುತ್ತಾರೆ. ಚಿತ್ರಗುಪ್ತರೆ, ವಾಂತಿಯು ಎಲ್ಲಿಂದ ಬರುತ್ತದೆ? ಬಾಯಿಂದ ಬರುತ್ತದೆ. ಪ್ರಭು, ಇವನಿಗೇನು ರೋಗವಿರಬೇಕು. ಬನ್ನಿ ಮುಂದೆ ಹೋಗೋಣ. ಭೂಲೋಕದಲ್ಲಿರುವ ಮಾನವರಿಗೆ ಏನೇನು ಕಾಯಿಲೆಯೋ. ಬನ್ನಿ 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 ಹೋಗೋಣ. ಇವರನ್ನು ಕೇಳಿದರೆ ನಮಗೆ ದಾರಿ ತಿಳಿಯಬಹುದಲ್ಲವೇ? ಯಾರನ್ನು? ಯಾಕೆ, ಏನಾಯ್ತು? ಚಿತ್ರಗುಪ್ತರೆ, ನನಗೆ ಇವರ ಭಂಗಿಯನ್ನು ನೋಡಿದರೆ ನನಗೆ ಆ ಸತ್ಯವಾನ್ ಸಾವಿತ್ರಿಯ ಕತೆ ನೆನಪಿಗೆ ಬರುತ್ತಲಿದೆ. ದಯಮಾಡಿ ನಾನು ಬರುವುದಿಲ್ಲ. ನನಗೆ ಹೆಣ್ಣನ್ನು ಕಂಡರೇ ಆಗುವುದಿಲ್ಲ. ನೀವೇ ಹೋಗಿ ವಿಚಾರಿಸಿಕೊಂಡು ಬನ್ನಿ. ಎಷ್ಟಾಗಲಿ ನೀವು ವಿಲಾಸ ಪ್ರಿಯರಲ್ವೇ? ಮಾನವ, ಮಾನವ, ಈ ಕಲಾಸಿಪಾಳ್ಯಂಗೆ ಹೋಗುವ ರಸ್ತೆ ಹೀಗಿದೆಯೇ? ಮಹಾಪ್ರಭು, ಇವನಿಗೂ ಆ ಉದರದ ರೋಗವಿರಬೇಕು. ಇರಬಹುದು ಇರಬಹುದು. ಈ ಮಾನವರು ಬಹಳ ಮೆರೆಯುತ್ತಿದ್ದಾರೆಂದು ನಮ್ಮ ಬ್ರಹ್ಮನು ಇವರಿಗೆ ಒಂದು ದೊಡ್ಡ ಕಾಯಿಲೆಯನ್ನು ಕೊಟ್ಟಿದ್ದನಲ್ಲವೇ? ತಿಳಿಯಿತು ತಿಳಿಯಿತು. ಕಲಿಯುಗದ ಮಾನವರು ಬಹಳ ದುರಾಚಾರಿಗಳೆಂದು ಅರ್ಬುದ ರೋಗವನ್ನು ಕೊಟ್ಟಿರುವುದು. ಅದಕ್ಕೆ ಈ ಭೂಲೋಕದಲ್ಲಿ ಏಡ್ಸ್ ಎಂದು ಹೇಳುತ್ತಾರೆ. ಏನೆಂದು ಹೇಳುತ್ತಾರೆ? ಹೌದೇ? ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಕಳಾಸಿಪಾಳ್ಯಂ ರಸ್ತೆ ಇದೇನಾ, ಕಳಾಸಿಪಾಳ್ಯಂ ರಸ್ತೆ ಇದೇನಾ ಅಂತ ಕೇಳ್ತಿದ್ರಲ್ಲ. ನೀವೇನ್ ಟೆರರಿಸ್ಟ್ಗಳ? ನಮಗೆ ಮೌಂಟ್ ಎವರೆಸ್ಟ್ ಗೊತ್ತು. ಈ ಟೆರರಿಸ್ಟ್ ಯಾರು? ಮೌಂಟ್ ಎವರೆಸ್ಟ್ ಅಲ್ಲಿ ವಾಸ ಮಾಡ್ತಿರೋರೇ ಟೆರರಿಸ್ಟ್ಗಳು. ಹಾಗೆ. ನಿಮ್ಗೊಂಚೂರು ಬುದ್ಧಿ ಕಮ್ಮಿ. ಸರಿಯಾಗಿ ಹೇಳಿದ್ರಿ. ನಿಮಗೂ ಸೇರಿಸಿ ಹೇಳಿದ್ದು. ಯಾಕ್ ಗೊತ್ತಾ? ಯಾ ಅಂದ್ರೆ ಏಡ್ಸ್ ಅಲ್ಲ, ಇಂಗ್ಲಿಷ್ ನಲ್ಲಿ ಹೌದು ಅಂತ. ಏನಂತ? ಹೌದು ಅಂತ. ಅರ್ಥವಾಯ್ತಾ? ಡಾಕ್ಟರ್ ಡಾಕ್ಟ್ರೆ, ನನ್ನ ಹೆಂಡತಿ ಹೇಗಿದೆ? ಯಾವ ಪೇಷಂಟ್? ಸಾವಿತ್ರಿ. ಓ, ಆ ಸಾವಿತ್ರಿನಾ? ಬೇರೆ ಏನೂ ಇಲ್ಲ, ಡೋಂಟ್ ವರಿ. ಹೆರಿಗೆ ನೋವು ಅಷ್ಟೇ. ನಾನು ಅಪ್ಪ ಹಾಕಿದ್ದೀನ? ಥ್ಯಾಂಕ್ಸ್. ನಾಳೆ ರಾತ್ರಿ ಒಳಗೆ ಮಗು ಆಗುತ್ತೆ. ಗುಟ್ಟ ಗೀಟ
ಯಾಕಂತ ಗೊತ್ತಾ ತಮ್ಮ ನಿನ್ನ ನೆರಳಲ್ಲಿ ಇರುವ ಮರಣ ಬುದ್ಧಿ ಮುಚ್ಚಿದ ಕೆಂಡದ ಕಿರಣ ಗುಟ್ಟಾಗಿ ಇಟ್ಟ ಸಾವನ್ನ ಬ್ರಹ್ಮ ಯಾಕಂತ ಗೊತ್ತಾ ತಮ್ಮ ನಿನ್ನ ನೆರಳಲ್ಲಿ ಇರುವ ಮರಣ ಬುದ್ಧಿ ಮುಚ್ಚಿದ ಕೆಂಡದ ಕಿರಣ ಮುಟ್ಟೂರೊಟ್ಟಾದ ಮೇಲೆ ಚಿಂತೆ ಚಿಂತೆಯ ಜ್ವಾಲೆ ಈ ಭೂಮಿ ಗರ್ಭದಲ್ಲಿ ನಾನು ಹುಚ್ಚ ನಿನ್ನ ಹುಚ್ಚ ನಾನು ಹುಚ್ಚ ನಿನ್ನ ಹುಚ್ಚ ನಾನು ಹುಚ್ಚ ಜೊತೆಯಲ್ಲಿ ಜನನ ಆ ಜನನದ ಮಡಿಲಲ್ಲೇ ಮರಣ ಅಳುವಿನ ಜೊತೆಯಲ್ಲಿ ಜನನ ಆ ಜನನದ ಮಡಿಲಲ್ಲೇ ಮರಣ ಜನನ ಮರಣ ಜನನ ಮರಣದ ನಡುವೆ ಜೀವನ ಕಾಯವು ಬಾಡಿಗೆ ಭವನ ಈ ಭವನದ ಅತಿಥಿಯ ಪ್ರಾಣ ಇವ ಹೋದರೆ ಕೊನೆಗೆ ಮಸಣ ಹುಟ್ಟೂರೊಟ್ಟಾದ ಮೇಲೆ ಚಿಂತೆ ಚಿಂತೆಯ ಜ್ವಾಲೆ ಈ ಭೂಮಿ ಗರ್ಭದಲ್ಲಿ ನಾನು ಹುಚ್ಚ ನೀನು ಹುಚ್ಚ ನಾನು ಹುಚ್ಚ ನೀನು ಹುಚ್ಚ ನಾನು ಹುಚ್ಚ ಮುಗಿದರೆ ಇಲ್ಲಿಯ ಊಟ ಒಡನೆ ಅಲ್ಲಿಗೆ ಓಟ ಮುಗಿದರೆ ಇಲ್ಲಿಯ ಊಟ ಒಡನೆ ಅಲ್ಲಿಗೆ ಓಟ ಮಣ್ಣಲ್ಲಿ ಸೇರುವ ಮಣ್ಣಲ್ಲಿ ಸೇರುವ ದಿನವು ತಿಳಿಯದು ಎಲ್ಲವೋವನ ನಿಯಮ ನಾವು ತಿಳಿಯಲಾಗದಿ ಮರ್ಮ ಎಲ್ಲ ಕಳೆಯಬೇಕು ಇಲ್ಲಿ ಕರ್ಮ ಹುಟ್ಟೂರಟಾದ ಮೇಲೆ ಚಿಂತೆ ಚಿಂತೆಯ ಜ್ವಾಲೆ ಭೂಮಿ ಗರ್ಭದಲ್ಲಿ ನಾನು ಹುಚ್ಚ ನೀನು ಹುಚ್ಚ ನಾನು ಹುಚ್ಚ ನೀನು ಹುಚ್ಚ ನಾನು ಹುಚ್ಚ ನೀನು ಹುಚ್ಚ ನೀನು ಹುಚ್ಚ ನಾನು ಹುಚ್ಚ ಇಲ್ಲ 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 ಯಮ ನಾನು ಕೇಳಿದ್ದೇನು ಎಲ್ರು ಸಾವು ನನಗೆ ಗೊತ್ತಾಗ್ಬೇಕು ಅಂತ ಆದ್ರೆ ನನ್ ಸಾವಲ್ಲ ಎಲ್ರು ಸಾವು ನನ್ ಸಾವು ಇಲ್ಲ ನನ್ ಸಾಯಲ್ಲ ನಾನು ಬದುಕಬೇಕು ಹೌದು ನನ್ನ ಮಗನ ನೋಡ್ಬೇಕು ಇಲ್ಲ 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 ಸ್ವಲ್ಪ ನಿಲ್ಲು ತಾಯಿ. ಯಾಕೆ ಹೀಗೆ ಓಡುತ್ತಿದ್ಯಾ? ಸಾಯೋದಕ್ಕೆ ನಾನ್ ಸಾಯ್ಬೇಕು. ನನ್ನ ಗಂಡ ಸಾಯೋಕ್ ಮುಂಚೆ ನಾನ್ ಸಾಯ್ಬೇಕು. ಸ್ವಲ್ಪ ಸಮಾಧಾನವಾಗಿ. ಸಾವು ತುಂಬಾ ಸೂಕ್ಷ್ಮ. ಅದು ಬೇಕು ಬೇಕು ಅನ್ನೋರಿಗೆ ಬರೋದಿಲ್ಲ. ಆದ್ರೆ ಅದು ಬಂದಾಗ ಮಾತ್ರ ಯಾರೇ ಆದ್ರೂ ಹೋಗ್ಲೇಬೇಕು. ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾಕೆ ಸಾಯೋಲ್ಲ? ಆವೇಶಕ್ಕೆ ಒಳಗಾಗಿ ನೀನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಮಹಾಪಾಪ. ಅದು ಅಲ್ಲದೆ ನಿನ್ನ ಹೊಟ್ಟೆಯಲ್ಲಿ ಆ ನಿಷ್ಪಾಪ ಮಗುವಿದೆ, ಅದನ್ನೂ ಜೊತೆಯಲ್ಲಿ ಸಾಯಿಸಿದ್ರೆ ಅದು ಶಿಶು ಹತ್ಯೆ ಆಗುತ್ತದೆ. ನೀನೇ ನರಕ ಯಾತನೆ ಅನುಭವಿಸಬೇಕಾಗುತ್ತದೆ. ಅದೆಲ್ಲ ಸತ್ ಮೇಲೆ ತಾನೆ. ಗಂಡನ್ ಕಳ್ಕೊಂಡ್ ಚಿಂತೆ ಬದುಕಿರುವಾಗ್ಲೇ ನನ್ನ ಚಿತಿಯಾಗಿ ಸುಡುತ್ತೆ. ಅದಕ್ಕಿದ್ಲು ಸತ್ತು ಚಿತೆಗೇರೋದು ಒಳ್ಳೇದಲ್ವಾ? ಸಾವು ಅಂದ್ರೆ ಏನಂತ ತಿಳಿದುಕೊಂಡಿದ್ದೀಯ? ನೋಡು ತಾಯಿ, ದೇಹವೆಂಬ ಚರ್ಮದ ಚೀಲದಲ್ಲಿ ಆತ್ಮವನ್ನು ತುಂಬಿ ಬ್ರಹ್ಮ ಮಾನವನನ್ನು ನಿರ್ಮಿಸುತ್ತಾನೆ. ದೇಹ ಆತ್ಮ ಜತೆಯಲ್ಲಿ ಇರುವವರೆಗೂ ಮನುಷ್ಯನಿಗೆ ಈ ಲೋಕದಲ್ಲಿ ಆಯಸ್ಸು. ವಿಧಿ ಎಂಬ ನ್ಯಾಯಾಧೀಶ ಬಂದು ಆತ್ಮವನ್ನ ದೇಹದಿಂದ ಬೇರ್ಪಡಿಸಿದಾಗ ಆತ್ಮಕ್ಕೆ ಮರಣವಿಲ್ಲ, ದೇಹಕ್ಕೆ ಮಾತ್ರ ಮರಣ. ಈ ಲೋಕದಲ್ಲಿ ಅದಕ್ಕೆ ಸಾವು ಅಂತ ಅನ್ನುತ್ತಾರೆ. ನನಗೆ
ನಿಮ್ಮ ವೇದಾಂತ ಬೇಕಾಗಿಲ್ಲ. ನಮ್ಮ ಮಗು ಹಾಗಿರಬಹುದು ಹೀಗಿರಬಹುದು ಅಂತ ನೂರಾರು ಕನಸು ಕಾಡ್ತಿರೋ ನನ್ನ ಗಂಡನಿಗೆ ಅದೆಲ್ಲ ಬರೀ ಕನಸು ಅಂತ ತಿಳಿದ ಮೇಲೆ ಏನಾಗುತ್ತೋ ಏನೋ. ದಯವಿಟ್ಟು ದಯವಿಟ್ಟು ಅವರನ್ನ ಕಾಪಾಡಿ. ನನ್ನ ಮಾಂಗಲ್ಯನ ಉಳಿಸಿ ನಿಮ್ಮ ಸೆರಗೊಡ್ಡಿ ಬೇಡ್ಕೊತೇನೆ. ನನಗೆ ರಕ್ಷೆ ಕೊಡಿ. ನಾನಂದ್ರೆ ನೋಡು ತಾಯಿ, ನೀನು ನಾನು ಹೇಳಿದಂತೆ ಕೇಳಬೇಕು. ನಿನ್ನ ಆಸೆ ಈಡೇರುತ್ತದೆ. ಯಮಧರ್ಮ ಬರುತ್ತಿದ್ದಾನೆ. ಬಾ ನನ್ನ ಜೊತೆ. ನೋಡ್ದ್ಯಾ ಯಮ್ಮ, ಈ ನನ್ನ ಹೆಂಡತಿನು ಹೊಟ್ಟೆಲಿರೋ ಈ ಮುದ್ದಾದ ಮಗುನು ಬಿಟ್ಟು ನಾನು ಹ್ಯಾಕ್ ಸಾಯ್ಲಿ? ಬೇಡ ಯಮ್ಮ, ನನ್ ಮಾತು ಕೇಳು. ರಾಣ, ನೀನು ಏನೇ ಹೇಳಿದರು ಏನೇ ತೋರಿಸಿದರು ನಾನು ಮಾತ್ರ ಧರ್ಮಭ್ರಷ್ಟನಾಗಲಾರೆ. ಹೌದೌದು, ನಾರಾಯಣ ನಾರಾಯಣ. ಬೇಡ ಯಮಧರ್ಮ, ಬನ್ನಿ. ಓಡಬೇಡಿ, ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಡಿ ಯಮಧರ್ಮ. ನನ್ನ ಮಾತನ್ನು ಆಲಿಸಿ. ನಿಮ್ಮನ್ನು ಕರೆತರಲು ಆ ಪರಶಿವನೇ ನನ್ನನ್ನು ಕಳುಹಿಸಿದ್ದು. ಈಗ ನೀವು ನನ್ನ ಮಾತನ್ನು ಕೇಳದಿದ್ದರೆ ತೊಂದರೆಗೀಡಾಗುವಿರಿ. ತೊಂದರೆ ಏನದು? ನೀವು ನಿಮ್ಮ ಭಕ್ತನಿಗೆ ಧರ್ಮಭ್ರಷ್ಟನಾಗುವುದಿಲ್ಲವೆಂದು ನಿಮ್ಮ ಕರ್ತವ್ಯ ನಿಷ್ಠೆಯನ್ನು ಪ್ರತಿಷ್ಠೆಯಿಂದ ಹೇಳಿದ್ದು ಸಮಂಜಸವೇ? ನಾರದರೆ, ನೀವು ಏನೇ ಹೇಳಿ ಇವನ ವಿಷಯದಲ್ಲಿ ಮಾತ್ರ ನಾನು ಧರ್ಮ ಧರ್ಮ ಯಮಧರ್ಮ. ನಾರಾಯಣ ನಾರಾಯಣ, ಈ ಮಾತೇ ಅಸಮಂಜಸ. ಏನಂದ್ರಿ ನಾರದರೆ? ನಾರಾಯಣ ನಾರಾಯಣ, ನೀವು ನಿಮ್ಮ ಭಕ್ತನಿಗೆ ಕೊಟ್ಟ ವರದ ಅವಧಿ 90 ದಿನ. ಹೌದು. ಆದರೆ ಈಗ ಅವನು ಸಾಯುತ್ತಿರುವುದು 1 ದಿನ ಮೊದಲೇ. ವರದ ಅವಧಿ ಅಪೂರ್ಣವಾದರೆ ನೀವು ವಚನ ಭ್ರಷ್ಟರಾಗುತ್ತೀರಿ. ಆದರೆ ಸಾವನ್ನು 1 ದಿನ ಮುಂದೂಡಿದರೂ ಧರ್ಮಭ್ರಷ್ಟರಾಗುತ್ತೀರಿ. ಈಗ ನೀವೇ ಹೇಳಿ ಯಮಧರ್ಮರಾಯ, ನೀವು ವಚನ ಭ್ರಷ್ಟರಾಗುತ್ತೀರೋ ಅಥವಾ ಧರ್ಮಭ್ರಷ್ಟರಾಗುತ್ತೀರೋ? ನಾರದರೆ, ಎಂತಹ ಧರ್ಮ ಸಂಕಟಕ್ಕೆ ಸಿಲುಕಿಕೊಂಡೆ. ಮಾತ್ರವಲ್ಲ, ನಿಮ್ಮಿಂದ ವರ ಪಡೆದ ನಿಮ್ಮ ಭಕ್ತ 1 ದಿವಸ ಮೊದಲೇ ಸಾಯುವುದರಿಂದ ನೇರವಾಗಿ ಕೈಲಾಸಕ್ಕೆ ಹೋಗುವುದಲ್ಲದೆ ಅಲ್ಲಿ ಪರಶಿವನಿಗೆ ನಿಮ್ಮ ಧರ್ಮ ಪರಿಪಾಲನೆಯ ವೈಖರಿಯನ್ನು ತಿಳಿಸಿ ಅವನಿಗೆ ಕೋಪ ಬರಿಸಿ ನಿಮಗೆ ಶಾಪ ಕೊಡಿಸುವುದು ನಿಸ್ಸಂಶಯ. ನಾರದರೆ, ಎಷ್ಟೇ ಆಗಲಿ ತಾವು ಲೋಕ ಕಲ್ಯಾಣ ಪ್ರಿಯರು. ಹೇಗಾದ್ರೂ ಮಾಡಿ ನನ್ನನ್ನು ಈ ಧರ್ಮ ಸಂಕಟದಿಂದ ಪಾರು ಮಾಡಿ. ಸಂಕಟ ಬಂದಾಗ ವೆಂಕಟರಮಣ ಅಲ್ಲವೇ? ಅಯ್ಯೋ, ಮಾತಿನ ಮನೆಯಿಂದ ನನ್ನನ್ನು ಚುಚ್ಚಬೇಡಿ. ಈ ಧರ್ಮ ಸಂಕಟದಿಂದ ಹೇಗಾದರೂ ನನ್ನನ್ನು ಕಾಪಾಡಿ. ನಾರಾಯಣ ನಾರಾಯಣ, ನಾನೇನು ಲೋಕ ಕಲ್ಯಾಣ ಪ್ರಿಯನೇ? ಅಲ್ಲ ಅಲ್ಲ, ನಾನು ಓರ್ವ ಲೋಕ ಕಲಹ ಪ್ರಿಯ ಅಂತ ತಾವೇ ಬಣ್ಣಿಸಿದ್ದು ಮರೆತು ಹೋಯಿತೆ ಯಮಧರ್ಮರಾಯ. ನಾರಾಯಣ ನಾರಾಯಣ. ಯಮಧರ್ಮರಾಜ, ನೀವು ನಂಬಿದವರನ್ನ ಕೈ ಬಿಡೋದಿಲ್ಲ. ದಯವಿಟ್ಟು ನನ್ನ ಗಂಡನ ಕಾಪಾಡಿ. ನಾನು ಗರ್ಭಿಣಿ. ನಿಮ್ಮನ್ನ ಸೆರೆಗೊಟ್ಟಿ ಬೇಡ್ಕೊಳ್ತಾ ಇದ್ದೀನಿ. ನೀವು ನನ್ನ ತಂದೆ ಸಮಾನ. ಈ ನಿಮ್ಮ ಮಗಳನ್ನ ಆಶೀರ್ವಾದ ಮಾಡಿ. ಅಯ್ಯೋ, ಮೇಲೇಳು ಬಾಲೆ. ಧರ್ಮಭ್ರಷ್ಟ, ವಚನಭ್ರಷ್ಟ, ಪರಶಿವನ ಶಾಪ ಇದನ್ನೆಲ್ಲ ನೆನೆಸಿಕೊಂಡು ನನ್ನ ಚಿತ್ತ ಚಂಚಲವಾಗಿದೆ. ಏನೆಂದು ಹರಸಬೇಕೆಂದು ನನಗೊಂದೂ ತೋಚುತ್ತಿಲ್ಲ. ನೀವೇ ಏನಾದರೂ ಸೂಚಿಸಿ. ನಾರಾಯಣ ನಾರಾಯಣ. ಯಮಧರ್ಮ, ನಿಮಗೆ ತಿಳಿದ ಆಶೀರ್ವಾದಗಳನ್ನ ಹೇಳುತ್ತಾ ಹೋಗಿ ಸೂಕ್ತವಾದದನ್ನ ಆರಿಸುವೆ. ಶುಭಮಸ್ತು. ಹಳೆದಾಗೋಯ್ತು. ಪುತ್ರವತಿ ಭವ. ಅದಾಗಲೇ ಗರ್ಭಿಣಿಯವಳು. ಚಿರಂಜೀವಿ ಭವ. ಅಯ್ಯೋ, ಹೊಸತನ ಇಲ್ಲ. ಅಯ್ಯೋ, ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು. ಜನಕ್ಕೆ ಸ್ಪಂದಿಸುವಂತಿಲ್ಲ. ಮತ್ತೆ ಏನೆಂದು ಹರಸಬೇಕು ಹೇಳಿ. ಸುಮಂಗಲಿಯವರು, ಅವರಿಗೆ ಒಳ್ಳೇದಾಗುವಂತೆ ಏನಾದರೂ. ಸುಮಂಗಲಿಯರ ಬಗ್ಗೆ ಏಕೆ? ಏಕೆಂದರೆ ಈ ಭೂಲೋಕ, ಈ ಸೃಷ್ಟಿ, ಆ ಚಂದ್ರ, ಈ ಸೂರ್ಯ, ಆ ನಕ್ಷತ್ರಗಳು ಇರುವವರೆಗೂ ಎಲ್ಲಾ ಸುಮಂಗಲಿಯವರು ಆ ಎಲ್ಲಾ ದೇವತೆಗಳನ್ನು ಮರೆತು ನಿಮ್ಮನ್ನೇ ಪೂಜಿಸುತ್ತಾ ಗಿಲಿಗಿಲಿ ಎನ್ನುತ್ತಾ ನಲಿಯುತ್ತಾ ಇರಬೇಕು ಅಂತ ಹರಸಿ 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 ಆಶೀರ್ವದಿಸಿ. ದೀರ್ಘ ಸುಮಂಗಲೀ ಭವ. ನಾರಾಯಣ ನಾರಾಯಣ. ಯಮಧರ್ಮ, ಎಂಥ ಅಚಾತುರ್ಯ ನಡೆದು ಹೋಯ್ತು. ಅಚಾತುರ್ಯವೇ? ಅಂತಹ ಪ್ರಮಾದವೇನಾಯ್ತು ನಾರದರೆ? ಯಮಧರ್ಮ,
ನೀವು ಅವಳಿಗೆ ದೀರ್ಘ ಸುಮಂಗಲಿ ಆಗುವಂತ ಆಶೀರ್ವದಿಸಿ ಹರಸಿದರೆ, ಹೌದು ಹರಸಿದೆ, ಅವಳು ಬದುಕಿರೋವರೆಗೂ ಆಕೆಯ ಪತಿಯೂ ಬದುಕಿರಬೇಕಲ್ಲವೇ? ನನ್ನ ಸರ್ವಾಪರಾಧವನ್ನು ಕ್ಷಮಿಸು ಮಹಾದೇವ. ಕ್ಷಮಿಸಲು ತಾವೇನು ತಪ್ಪು ಮಾಡಿರುವಿರಿ? ಸ್ವಾರ್ಥಕ್ಕೆ ಬಲಿಯಾಗಿ ನನ್ನನ್ನು ಅನನ್ಯವಾಗಿ ಪ್ರಾರ್ಥಿಸಿದ ಭಕ್ತನೋರ್ವನಿಗೆ ಸಾವಿರ ರಹಸ್ಯವನ್ನು ತಿಳಿಸಿ ಪಡಬಾರದ ಸಂಕಷ್ಟಕ್ಕೆ ಗುರಿಯಾದೆ. ಹಾಗೆಂದು ಹೇಳಿದವರಾರು? ನನ್ನ ಸ್ವಯಂಕೃತ ಅಪರಾಧ ನನಗೆ ತಿಳಿಯದೇ ಪಾರ್ವತೀಪತೆ. ಅದು ತಮ್ಮ ತಪ್ಪು ಕಲ್ಪನೆ. ಅಂದರೆ ನೀವೆಲ್ಲರೂ ಭೂಲೋಕಕ್ಕೆ ಹೋಗಲು ಕಾರಣಕರ್ತನು ನಾನೇ. ನಾರಾಯಣ ನಾರಾಯಣ, ತಮ್ಮನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಸದಾಶಿವ. ಎಲ್ಲರೂ ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದರೆ ಈ ಕಾಲಚಕ್ರದ ವೃತ್ತಕ್ಕೆ ಅರ್ಥವೇ ಇರುತ್ತಿರಲಿಲ್ಲ. ಒಗಟಾಗಿ ಮಾತನಾಡುವುದನ್ನು ಬಿಟ್ಟು ಈ ರೀತಿ ತಪ್ಪು ಮಾಡುವಂತೆ ಪ್ರೇರೇಪಿಸಲು ಕಾರಣವೇನು ಸ್ವಾಮಿ? ನಮ್ಮ ಮುಷ್ಟಿಯಲ್ಲಿರುವ ಸಾವಿನ ರಹಸ್ಯದ ಬಗ್ಗೆ. ನಾರಾಯಣ ನಾರಾಯಣ, ಮಂಗನಿಂದ ಮಾನವನನ್ನಾಗಿ ಪರಿವರ್ತಿಸಿ ಅವನ ಇತಿಮಿತಿಯ ಮೇರೆಯನ್ನು ಮೀರುವಂತೆ ಸಕಲವನ್ನೂ ಕಂಡುಹಿಡಿಯುವ ಶಕ್ತಿಯನ್ನು ಕೊಟ್ಟೆ. ಸಾವನ್ನು ಮಾತ್ರ ಮುಚ್ಚಿದ್ದೆ. ಆದರೆ ಆ ಮಾನವನು ನಮ್ಮ ಕೈಯಲ್ಲಿರುವ ಸಾವಿನ ಬೇರಿಗೆ ಕೈ ಹಾಕುವುದಕ್ಕೆ ಪ್ರಯತ್ನ ಪಟ್ಟ. ಅವನಿಗೆ ತಿಳಿಯಬಾರದೆಂಬ ಉದ್ದೇಶದಿಂದಲ್ಲ. ಒಂದು ವೇಳೆ ತಿಳಿದಿದ್ದೇ ಆದರೆ ಅದರಿಂದ ಉಂಟಾಗುವ ಅನಾಹುತಗಳು ಏನೆಂಬುದನ್ನು ಮಾನವನಿಗೆ ಮುಂಚಿತವಾಗಿ ತಿಳಿಸಲು ನಿಮ್ಮನ್ನು ಉಪಯೋಗಿಸಿಕೊಂಡೆ. ನಾರಾಯಣ ನಾರಾಯಣ, ಎಷ್ಟೇ ಆಗಲಿ ಶಂಭೋ, ನೀವು ತಾನೇ ಈ ಜಗನ್ನಾಟಕದ ಸೂತ್ರಧಾರಿಗಳು, ನಾವೆಲ್ಲ ಕೇವಲ ಪಾತ್ರಧಾರಿಗಳು. ನೀವು ಆಡಿಸಿದಂತೆ ಆಡುವುದಷ್ಟೇ ನಮ್ಮ ಕಾಯಕ. ಪರಮೇಶ್ವರ, ಜಗತ್ತಿನಲ್ಲಿ ಅವರವರ ಇಚ್ಛಾನುಸಾರವಾಗಿ ಯಾವುದೂ ನಡೆಯಬಾರದು, ಮುಂದೆ ನಡೆಯಲೂಬಾರದು ಎಂಬ ತತ್ವವನ್ನು ಜಗತ್ತಿಗೆ ಸಾರಿದ ಕಾಲಪುರುಷನು ನೀನು. ಪರಮೇಶ್ವರ, ಅವರವರ ಕಾಯಕವನ್ನು ಅವರವರೇ ಮಾಡಬೇಕು. ಮರೆತು ಬೇರೆಯವರ ಕಾಯಕಕ್ಕೆ ನಾವು ಕೈ ಹಾಕಿದೆವು ಇಲ್ಲದ ಅಪವಾದಕ್ಕೆ ಗುರಿಯಾಗುವುದಲ್ಲದೆ ಕೊನೆಗೆ ಅಪಹಾಸ್ಯಕ್ಕೂ ಈಡಾಗಬೇಕಾಗುತ್ತದೆ ಎಂಬುದನ್ನು ನಮ್ಮ ಮೂಲಕ ಭೂಲೋಕದ ಜನರಿಗೆ ನೀನು ತೋರಿಸಿಕೊಟ್ಟಿರುವೆ. ಮಹಾದೇವ, ನಾರದರು ಹೇಳಿದಂತೆ ಎಲ್ಲವೂ ನೀನೆ. ಯಾರ ಯಾರ ಕೈಯಲ್ಲಿ ಏನೇನು ಮಾಡಿಸಬೇಕೆಂಬುದನ್ನು ಅರಿತು ಎಲ್ಲವನ್ನೂ ನಡೆಸುವ ಕಾಲಚಕ್ರದ ಚಾಲಕ ನೀನು. ಕೊನೆಗೂ ಸಾವಿನ ಗುಟ್ಟು ಬಯಲಾದರೆ ಎಂತಹ ಅನರ್ಥವಾಗುತ್ತದೆ ಎಂಬುದನ್ನು ಜಗತ್ತಿಗೆ ತೋರಿಸಲು ಸರಿಯಾದ ನಾಟಕವನ್ನೇ ಆಡಿಸಿದಿರಿ ಸ್ವಾಮಿ. ನಾರಾಯಣ ನಾರಾಯಣ. ಯಮಧರ್ಮರಾಜ, ಮಹಾದೇವ, ಈ ನಾಟಕದಲ್ಲಿ ನಿಮ್ಮ ಜೊತೆ ಪಾತ್ರ ವಹಿಸಿದ ಚಿತ್ರಗುಪ್ತರು ಕಾಣುತ್ತಿಲ್ಲವಲ್ಲ? ನಾರಾಯಣ ನಾರಾಯಣ. ತಮಗೆ ತಿಳಿಯದ ವಿಷಯವೇನಿದೆ ಮಹಾದೇವ? ಅದು ಅಲ್ಲಿ ನೋಡಿ. ಓಹೋ, ಅಯ್ಯಯ್ಯೋ, ನನ್ನನ್ನು ಬಿಟ್ಬಿಡಿ ಬಾಲೆಯರೇ, ಬಿಟ್ಬಿಡಿ ಬಿಟ್ಬಿಡಿ. ಯಮಧರ್ಮ! ಅಯ್ಯಯ್ಯೋ, ನನ್ನನ್ನು ಬಿಟ್ಬಿಡಿ, ನನ್ನನ್ನು ಬಿಟ್ಬಿಡಿ. ಪ್ರಭು, ನಮ್ಮ ಲೋಕಕ್ಕೆ ಬಂದು ಬಿಟ್ಟನಾ? ತ್ರಿಮೂರ್ತಿಗಳಿಗೆ ನಮೋ ನಮಃ. ಸಮಸ್ತರಿಗೂ ಸನ್ಮಂಗಳವಾಗಲಿ. ಮಂಗಳ ಮಂಗಳ ಜಯ ಜಯ ಮಂಗಳ ತ್ರಿಲೋಕಪಾಲನಿಗೆ, ನಂಬಿದ ಭಕ್ತರ ನೇಮದಿ ಸಲಹುವ ದೇವಾದಿ ದೇವನಿಗೆ.